오늘 본문은 갈라디아서 4장 21절에서 5장 1절의 말씀입니다. ಇವತ್ತಿನ ವೇದ ಭಾಗಕ್ಕೋಸ್ಕರ ಆರಿಸಿಕೊಂಡಂತಹ ಮುಖ್ಯ ಭಾಗ ಗಲಾತ್ಯ 4ನೇ ಅಧ್ಯಾಯ 21ನೇ ವಚನದಿಂದ 5ನೇ ಅಧ್ಯಾಯ 1ನೇ ವಚನದ ತನಕ. 방금 다 함께 읽었죠? ಎಲ್ಲರೂ ಸೇರಿ ಈಗಾಗಲೇ ಓದಿದ್ದೀರಿ. 본문의 말씀을 읽으면서 여러분은 어떤 기분이 들었습니까? ನೀವು ಓದ್ತಾ ಇದ್ದಂತ ಸಂದರ್ಭದಲ್ಲಿ ಎಂತಹ ಆಲೋಚನೆಗಳು ನಿಮ್ಮಲ್ಲಿ ಬಂದವು? 사도 바울의 마음이 어떻다는 걸 느꼈습니까? ಅಪೊಸ್ತಲನಾದ ಪೌಲನ ಮನಸ್ಸು ಎಂತದ್ದು ಎಂಬುದಾಗಿ ತಿಳಿದುಕೊಂಡಿದ್ದೀರಲ್ವಾ? 오늘 본문 이전의 말씀에서 사도 바울은 복음을 떠난 갈라디아 교인들에게 돌아오라고 호소, 어필했습니다. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಈಗಾಗಲೇ ಸುವಾರ್ತೆಯನ್ನ ಕೇಳಿದಂತಹ ಗಲಾತ್ಯದವರಿಗೆ ಆತನು ಮತ್ತೆ ಬನ್ನಿ ಎಂಬುದಾಗಿ ಕರೀತಾ ಇರುವಂತದ್ದನ್ನ ನೋಡ್ತಾ ಇದ್ದೇವೆ. 오늘 본문은 갈라디아 지역 교인들에게 경고를 하고 격려하는 말씀을 전하고 있습니다. ಇವತ್ತಿನ ಭಾಗದಲ್ಲಿ ನೋಡ್ತಾ ಇದ್ದೇವೆ, ಗಲಾತ್ಯದವರಲ್ಲಿ ಇದ್ದಂತಹ ಜನರ ಮಧ್ಯದಲ್ಲಿ ಅವ್ರು ನಡೀತಾ ಇದ್ದಂತ ರೀತಿ ಎಂತದ್ದಾಗಿದೆ, ನೀವು ಯಾವುದನ್ನು ಆರಿಸಿ ನಡೀಬೇಕೆಂಬುದಾಗಿ ಆತನು ತಿಳಿಸ್ತಾ ಇದ್ದಾನೆ. 다시 말하면은 유대인 거짓 교사들의 말을 듣고 복음을 떠난 사람들에게는 경고를 하고 있고, ಇನ್ನೊಂದು ರೀತಿಯಲ್ಲಿ ಹೇಳ್ಬೇಕಂದ್ರೆ, ಈ ತಪ್ಪಾದ ಬೋಧನೆಯನ್ನ ಕೇಳಿ ಪಾಲನೆ ಮಾಡ್ತಾ ಇದ್ದಂತವರಿಗೆ ನೀವು ಈ ರೀತಿಯಲ್ಲಿ ಮಾಡ್ತಾ ಇರುವಂತದ್ದು ಸರಿ ಇಲ್ಲ ಎಂಬುದಾಗಿ ಅವರನ್ನ ಎಚ್ಚರಿಸುವಂತದ್ದನ್ನ ನೋಡ್ತೇವೆ. 그리고 복음을 잘 지키고 그대로 잘 믿고 있는 사람들에게는 격려를 하고 있는 말씀입니다. ಹಾಗೆಯೇ ಯಾರೆಲ್ಲ ವಾಕ್ಯಗಳನ್ನ ಪಾಲನೆ ಮಾಡುತ್ತಾ ಉತ್ತಮವಾದ ರೀತಿಯಲ್ಲಿ ನಡೀತಾ ಇದ್ದಾರೋ ಅವರ ವಿಷಯದಲ್ಲಿ ಕೂಡ ಮೃದುವಾದ ಮಾತುಗಳನ್ನ ಮಾತಾಡುವಂತದ್ದನ್ನ ನೋಡ್ತೇವೆ. 오늘 본문 이전에는 사도 바울이 이렇게 말을 했습니다. ಇವತ್ತಿನ ಭಾಗದಲ್ಲಿ ಅಪೊಸ್ತಲನಾದ ಪೌಲನು ಈ ರೀತಿಯಲ್ಲಿ ತಿಳಿಸುವಂತ ಅಂಶ, 형제들아, 나의 자녀들아 라고 불렀습니다. ಸಹೋದರರೇ ಎಂಬುದಾಗಿ ಕರೆಯುವಂತದ್ದನ್ನ ನಾವು ನೋಡ್ತೇವೆ. 그런데 오늘 본문에서는 시작부터 율법 아래에 있고자 하는 자들아 라고 부르고 있습니다. ಇವತ್ತು ಓದಿರುವಂತಹ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಧರ್ಮಶಾಸ್ತ್ರಕ್ಕೆ ಅಧೀನ ಆಗುವಂತದಕ್ಕೆ ಮನಸ್ಸು ಕೊಡದೇ ಇರುವಂತವರೇ ಎಂಬುದಾಗಿ ಕೂಗ್ತಾ ಇದ್ದಾನೆ. 내게 말해봐라 라고 푸시하고 있습니다. ನಾನು ಮಾತನಾಡಿರುವಂತದ್ದನ್ನ ಗಮನಕ್ಕೆ ತೆಗೆದುಕೊಳ್ಳಿ ಎಂಬುದಾಗಿ ಹೇಳ್ತಾ ಇದ್ದಾನೆ. 오늘 말씀은 율법의 종, 약속의 자녀라는 제목으로 준비를 했습니다. ಧರ್ಮಶಾಸ್ತ್ರದಲ್ಲಿ ತಿಳಿಸಲ್ಪಟ್ಟಿರುವಂತದ್ದನ್ನ ಹಾಗೆ ವಾಗ್ದಾನ ಮಾಡಿರುವಂತದ್ದನ್ನ ಕುರಿತು ತಿಳಿಯಪಡಿಸುವಂತದ್ದನ್ನ ನಾವು ಕಾಣಬಹುದು. 율법의 종, 약속의 자녀라는 제목입니다. ಇವತ್ತು ಧರ್ಮಶಾಸ್ತ್ರದಲ್ಲಿ ತಿಳಿಸುವಂತದ್ದು ಹಾಗೆ ವಾಗ್ದಾನ ಮಾಡಲ್ಪಟ್ಟಂತ ಸಂದರ್ಭದಲ್ಲಿ ತಿಳಿಸಿರುವಂತ ಎರಡು ಮಾತುಗಳನ್ನ, 율법으로 구원받으려고 하면 율법에 의해서 죄의식만 느끼게 됩니다. ಧರ್ಮಶಾಸ್ತ್ರದ ಮೂಲಕವಾಗಿ ಪಾಪದ ಅರಿವು ಉಂಟು ಮಾಡುತ್ತದೆ, ಆಗ ನಮಗೆ ರಕ್ಷಣೆ ಎಂಬುದಾಗಿ ನೋಡ್ತೇವೆ. Consciousness of sin. ನಮ್ಮ ಮನಸ್ಸಾಕ್ಷಿಯ ಮೂಲಕವಾಗಿ ಉಂಟಾಗುವಂತಹ ಒಂದು ಪಾಪ, 그리고 심판받을 수밖에 없습니다. ಅದಕ್ಕೆ ನಾವು ನೋಡ್ತೇವೆ ಶಿಕ್ಷೆಯನ್ನ ಹೊಂದಲೇಬೇಕು ಎಂಬುದಾಗಿ. 그러나 약속을 믿으면 죄를 용서받고, ಅದೇ ವಾಗ್ದಾನದ ಮೂಲಕವಾಗಿ ಪಾಪದ ಅರಿವು ಉಂಟಾದಂತ ಸಂದರ್ಭದಲ್ಲಿ ಪಾಪ ಕ್ಷಮಾಪಣೆಯನ್ನ ಹೊಂದುತ್ತೇವೆ. 하나님의 유업을 얻을 수 있는 상속자가 된다는 말씀입니다. ದೇವರು ವಾಗ್ದಾನ ಮಾಡಿದಂತ ಎಲ್ಲವನ್ನ ಸ್ವೀಕರಿಸಿ ಆತನ ಸ್ವಕೀಯ ಮಕ್ಕಳಾಗಿ ನಾವು ಮಾರ್ಪಡ್ತೇವೆ. 본문의 내용을 순서대로 이해해 보도록 하겠습니다. ಇವತ್ತಿನ ವಾಕ್ಯದಲ್ಲಿ ಸ್ವಲ್ಪ ಇನ್ನು ಮುಂದಕ್ಕೆ ಹೋಗೋಣ.
말씀 듣는 중에 하나님을 아는 지식이 여러분에게 더하기를 바랍니다. ಯಾರೆಲ್ಲ ವಾಕ್ಯವನ್ನ ಕೇಳಲಿಕ್ಕೆ ಸಿದ್ಧವಾಗಿರ್ತಾರೋ ಅವರಿಗೆ ಆತನು ಕಲಿಸಿಕೊಡ್ಲಿಕ್ಕೆ ಸಿದ್ಧವಾಗಿದ್ದಾರೆ. 말씀 듣는 중에 성령의 감동이 더하기를 바랍니다. ಯಾರೆಲ್ಲ ವಾಕ್ಯವನ್ನ ಕೇಳಿಸ್ಕೊಳ್ತಾರೋ ಪರಿಶುದ್ಧಾತ್ಮ ದೇವರು ಅಂತವರಲ್ಲಿ ಪ್ರೇರೇಪಣೆಯ ಆತ್ಮವನ್ನ ಕಳಿಸಿಕೊಡುತ್ತಾರೆ. 그러면 21절을 읽어보겠습니다. 21ನೇ ವಚನ ಓದೋಣ. 21절 내게 말하라. 율법 아래에 있고자 하는 자들아 율법을 듣지 못하였느냐. ಧರ್ಮಶಾಸ್ತ್ರಧೀನರಾಗುವುದಕ್ಕೆ ಮನಸ್ಸುಳ್ಳವರೇ ಧರ್ಮಶಾಸ್ತ್ರಕ್ಕೆ ಕಿವಿಗೊಡುವುದಿಲ್ಲವೋ. 사도 바울은 갈라디아 지역의 교인들을 유혹한 유대 율법주의자들에게 이렇게 말하고 있습니다. ಅಪೊಸ್ತಲನಾದ ಪೌಲನು ಗಲಾತ್ಯದಲ್ಲಿದ್ದಂಥವರಿಗೆ ಮತ್ತೆ ದೇವರ ವಾಕ್ಯಕ್ಕೆ ಅವಿಧೇಯರಾಗಿ ನಡೀತಾ ಇದ್ದಂಥವರ ವಿಷಯದಲ್ಲಿ ಹೀಗೆ ಹೇಳ್ತಾ ಇದ್ದಾರೆ. 그리고 그들의 말에 속아서 복음을 떠난 갈라디아 지역의 교인들에게도 함께 말하고 있습니다. ಸಾಗನೆ ಅಲ್ಲಿ ವಾಕ್ಯವನ್ನ ಹಿಂಬಾಲಿಸಿ ಪಾಲನೆ ಮಾಡಿ ನಡೀತಾ ಇದ್ದಂಥವ್ರಿಗೂ ಕೂಡ ಕಿವಿ ಮಾತನ್ನ ಹೇಳುವಂಥದ್ದನ್ನ ನೋಡ್ತೇವೆ. 사도 바울은 그들에게 뭐라고 부르고 있습니까? ಅಪೊಸ್ತಲನಾದ ಪೌಲನು ಅವರಿಗೆ ಏನಂತ ಕರೀತಾ ಇದ್ದಾನೆ? 율법 아래에 있고자 하는 자들아 라고 부르고 있습니다. ಧರ್ಮಶಾಸ್ತ್ರಧೀನರಾಗುವುದಕ್ಕೆ ಮನಸ್ಸುಳ್ಳವರೇ ಎಂಬುದಾಗಿ ಕೂಗ್ತಾ ಇದ್ದಾರೆ. You who want to live under law. ಧರ್ಮಶಾಸ್ತ್ರಧೀನರಾಗುವುದಕ್ಕೆ ಮನಸ್ಸುಳ್ಳವರೇ. 이 사람들은 어떤 사람을 말하는 겁니까? ಇದು ಈ ಮಾತನ್ನ ಯಾವ ರೀತಿಯಲ್ಲಿ ಯಾರಿಗೆ ಹೇಳ್ತಾ ಇದ್ದಾರೆ? 율법 아래에서 살고자 원하는 사람들아라고 말하고 있죠. ಈಗಾಗಲೇ ಅವರು ಉತ್ತಮವಾದ ರೀತಿಯಲ್ಲಿ ಪಾಲನೆ ಮಾಡ್ತಾ ಇದ್ದಂಥವ್ರೆ. 율법 아래에 살고자 하는 사람들은 무슨 뜻입니까? ಧರ್ಮಶಾಸ್ತ್ರಧೀನರಾಗಿ ನಡೆಯುವಂಥದ್ದು ಅಂದ್ರೆ ಏನರ್ಥ? 갈라디아서 5장 4절을 보겠습니다. ಗಲಾತ್ಯ 5:4ನೇ ವಚನ ನೋಡೋಣ. 갈라디아서 5장 4절 율법 안에서 의롭다함을 얻으려 하는 너희는 그리스도에게서 끊어지고 은혜에서 떨어진 자로다. ನಿಮ್ಮಲ್ಲಿ ಯಾರ್ಯಾರು ಕರ್ಮಗಳಿಂದ ನೀತಿವಂತರಾಗಬೇಕೆಂದಿರುತ್ತಾರೋ ಅವರು ಕ್ರಿಸ್ತನಿಂದ ಅಗಲಿ ಹೋದರು. 율법 아래에 있는 자들은 율법을 지켜서 의롭다함을 얻으려고 하는 사람들입니다. ಇಲ್ಲಿ ನೀತಿವಂತರಾಗಬೇಕೆಂದಿರುವಂತವರು ಎಂಬುದಾಗಿ ಯಾವ ರೀತಿಯಲ್ಲಿ ಏನ್ ಮಾಡಬೇಕಾಗಿದೆ ಎಂಬುದಾಗಿ ತಿಳಿಯಪಡಿಸುವಂತದ್ದನ್ನ ನೋಡ್ತೇವೆ. 사도 바울은 갈라디아서 2장 16절에서 뭐라고 말하고 있습니까? ಅಪೊಸ್ತಲನಾದ ಪೌಲನು ಗಲಾತ್ಯ 2ನೇ ಅಧ್ಯಾಯ 16ನೇ ವಚನದಲ್ಲಿ ಏನ್ ಹೇಳ್ತಾ ಇದ್ದಾರೆ? 사람이 의롭게 되는 것은 믿음으로 말미암아 된다고 말하고 있습니다. ಅಲ್ಲಿ ಒಬ್ಬ ಮನುಷ್ಯನು ನೀತಿವಂತನಾಗಬೇಕು ಅಂತಂದ್ರೆ ನಂಬಿಕೆ ಬಹಳ ಮುಖ್ಯ ಎಂಬುದಾಗಿ ನೋಡ್ತೇವೆ. 예수 그리스도를 믿음으로 의롭게 되고 ಯಾರನ್ನ ನಂಬಬೇಕು? ಯೇಸು ಕ್ರಿಸ್ತನನ್ನ ನಂಬುವುದರ ಮೂಲಕವಾಗಿಯೇ 하나님의 약속을 믿음으로 의롭게 된다고 말하고 있는데요. ತಂದೆಯಾದ ದೇವರ ವಾಗ್ದಾನವನ್ನ ನಂಬಿಕೆಯಿಂದ ಸ್ವೀಕರಿಸುವಂತವರಿಗೆ 율법을 지켜서 의롭다함을 얻으려 하는 자들이 있다는 겁니다. ಧರ್ಮಶಾಸ್ತ್ರವನ್ನ ಪಾಲನೆ ಮಾಡುವಂತದ್ದು ಬಹಳ ಮುಖ್ಯ ಎಂಬುದಾಗಿ ಮುಖ್ಯತ್ವದ ಕುರಿತು ತಿಳಿಸ್ತಾ ಇದ್ದಾನೆ. 믿음으로 의롭다함을 얻으려 하는 것이 아니라 율법을 지켜서 의롭다함을 얻으려 하는 자들이라는 것입니다. ಸದಾ ಅರ್ಥ ನಾವು ನೋಡ್ತಾ ಇದ್ದೇವೆ. ಧರ್ಮಶಾಸ್ತ್ರವನ್ನ ಪಾಲನೆ ಮಾಡ್ತಾ ಇದ್ದೀರಿ, ಆದ್ರೆ ನಂಬಿಕೆಯಿಂದ ಮಾತ್ರವೇ ನಾವು ರಕ್ಷಿಸಲ್ಪಡುವಂತದ್ದು ಎಂಬುದಾಗಿ ತಿಳಿಸ್ತಾ ಇದ್ದಾನೆ. 율법이 무엇입니까? ಹಾಗಾದ್ರೆ ಧರ್ಮಶಾಸ್ತ್ರ ಏನು? 우리가 갈라디아서에서 말하고 있는 이 율법에 대해서 이해를 해야 됩니다. ಈ ಗಲಾತ್ಯ ಪುಸ್ತಕವನ್ನ ನಾವು ಧ್ಯಾನ ಮಾಡುವಂತ ಸಂದರ್ಭದಲ್ಲೇ ಇದರ ಕುರಿತು ನಾವು ಅರ್ಥ ಮಾಡ್ಕೋಬೇಕಾಗಿದೆ. 사도 바울은 율법이 나쁘다고 말하는 것은 아닙니다. ಅಪೊಸ್ತಲನಾದ
ಪೌಲನು ಧರ್ಮಶಾಸ್ತ್ರವು ಕೆಟ್ಟದು ಎಂಬುದಾಗಿ ಹೇಳ್ತಾ ಇಲ್ಲ. 율법이 나쁘니까 율법을 버려라라고 말하는 것이 아니라는 겁니다. ಹಾಗೆ ಈ ಧರ್ಮಶಾಸ್ತ್ರ ಬೇಡ ನಮಗೆ ತೆಗೆದಾಕು ಎಂಬುದಾಗಿ ಕೂಡ ಆತನ ಹೇಳ್ತಾ ಇಲ್ಲ. 율법으로 어렵다함을 얻으려고 하지 말라는 것입니다. ಅಂದ್ರೆ ಧರ್ಮಶಾಸ್ತ್ರದ ಮೂಲಕವಾಗಿ ನಾವೇನ್ ಕಲಿಬೇಕಾಗಿದೆ ಅನ್ನುವಂಥದ್ದನ್ನ ತಿಳಿಸ್ತಾ ಇದ್ದಾರೆ. 왜냐하면 율법으로는 어렵다함을 얻을 수 없기 때문입니다. ಯಾಕಂದ್ರೆ ಧರ್ಮಶಾಸ್ತ್ರದ ಮೂಲಕವಾಗಿ ನಾವು ನೀತಿವಂತರಾಗಲಿಕ್ಕೆ ಪರಿಶುದ್ಧರಾಗಲಿಕ್ಕೆ ಸಾಧ್ಯ ಇಲ್ಲ. 하나님의 약속인 예수 그리스도를 믿음으로 어렵다함을 얻으려 하지 않고 ಆದರೆ ತಂದೆಯಾದ ದೇವರು ವಾಗ್ದಾನ ಮಾಡಿದಂತೆ ಯೇಸು ಕ್ರಿಸ್ತ ನಂಬುವುದರ ಮೂಲಕವಾಗಿಯೇ ನಾವು ನೀತಿವಂತರಾಗಿ ಅಥವಾ ಪರಿಶುದ್ಧರಾಗಲಿಕ್ಕೆ ಸಾಧ್ಯ. 율법에 따라서 살면 어렵다함을 얻는 줄로 안다는 것입니다. ಅನೇಕ ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ದೇವೆ, ಧರ್ಮಶಾಸ್ತ್ರವನ್ನ ಕೇಳಿ ದೇವರ ಹತ್ತಿರವಾಗಿ ನಡೆಯುವಂತ ಒಂದು ಮಾರ್ಗವನ್ನ ತಿಳಿಯಪಡಿಸುವಂತದ್ದನ್ನ. 그런 자들에게는 심판만이 있을 수밖에 없다는 것입니다. ಒಂದು ವೇಳೆ ಧರ್ಮಶಾಸ್ತ್ರವನ್ನೇ ನಂಬಿಕೊಂಡಿರುವಂತವರಿಗೆ ಶಿಕ್ಷೆಯು ಸಿದ್ಧವಾಗಿರುತ್ತದೆ. 만약에 누가 율법으로 어렵다함을 얻으려 하는 생각을 가진다면 ಒಂದು ವೇಳೆ ನಮಗೆ ಧರ್ಮಶಾಸ್ತ್ರದಿಂದಲೇ ನಮಗೆ ರಕ್ಷಣೆ ಅಥವಾ ಬಿಡುಗಡೆ ಎಂಬುದಾಗಿ ನಂಬಿಕೊಂಡಿದ್ರೆ 그것은 형벌을 받겠다는 생각과 같은 생각입니다. ಅವರ ಒಂದು ಆಲೋಚನೆ ಬೇರೆ ರೀತಿಯಲ್ಲಿ ಇದೆ ಎಂಬುದಾಗಿ ನಾವು ನೆನೆಸಬೇಕಾಗಿರುತ್ತೆ. 율법에 의하면 죄는 반드시 죄의 값을 받아야 합니다. ಧರ್ಮಶಾಸ್ತ್ರವನ್ನ ತಿಳಿದಿರುವಂತ ಅದನ್ನೇ ನಂಬಿರುವಂತ ಸಂದರ್ಭದಲ್ಲಿ ಅದಕ್ಕೆ ತಕ್ಕ ಶಿಕ್ಷೆಯನ್ನು ಕೂಡ ಹೊಂದಬೇಕಾಗಿರ್ತದೆ. 그 죄의 값은 형벌, 이터널 퍼니시먼트입니다. ಪಾಪವು ಕೊಡುವ ಸಂಬಳವನ್ನ ನೋಡ್ತೇವೆ, ಅದು ನಿರಂತರವಾಗಿರುವಂತ ಒಂದು ಶಿಕ್ಷೆ. 죄인은 반드시 죄로 인해서 심판을 받는다고 율법이 말하고 있기 때문입니다. ಹಾಗಾಗಿ ಅದೆಲ್ಲ ನಮ್ಗೆ ಹೇಗೆ ಅರ್ಥ ಆಗುತ್ತೆ ಅಂದ್ರೆ ಧರ್ಮಶಾಸ್ತ್ರದ ಧ್ಯಾನದ ಮೂಲಕವಾಗಿ. 율법 아래에 있고자 하는 사람들은 율법에 따라서 저주받고 심판받는다는 것입니다. ಹಾಗಾಗಿ ಧರ್ಮಶಾಸ್ತ್ರದ ಮೂಲಕವಾಗಿ ಪಾಪದ ಅರಿವು ಉಂಟಾಗ್ತದೆ, ಹಾಗೆ ಶಿಕ್ಷೆಯು ಕೂಡ ತಿಳಿಯಬಹುದು. 모든 사람이 다 죄인이기 때문에 ಆದ್ರೆ ಎಲ್ಲಾ ಮನುಷ್ಯರು ಕೂಡ ಪಾಪಿಗಳೆಂಬ ಕೂಡ ತಿಳಿಯಪಡಿಸುತ್ತದೆ. 율법 아래에 있고자 하는 사람들은 모두가 다 저주받고 심판받아야 한다는 것입니다. ಧರ್ಮಶಾಸ್ತ್ರವು ತಿಳಿಸಲ್ಪಡುವ ಹಾಗೆ ಎಲ್ಲರೂ ಕೂಡ ಸರ್ವ ಮಾನವರು ಅವರವರ ಪಾಪದ ಕೃತ್ಯಕ್ಕೆ ತಕ್ಕ ಪ್ರತಿಫಲ ಹೊಂದಲೇಬೇಕಾಗುತ್ತದೆ. 그러면 여기서 말하는 율법이 무엇입니까? ಆದ್ರೆ ಇಲ್ಲಿ ನಮಗೆ ತಿಳಿಯಪಡಿಸುವಂತಹ ವಾಕ್ಯವಾದರೂ ಏನು? 또 율법은 나쁜 것입니까? ಹಾಗಾದ್ರೆ ಧರ್ಮಶಾಸ್ತ್ರ ಕೆಟ್ಟದ್ದೆಂಬುದಾಗಿ ಹೇಳ್ಬೇಕಾ? 우리가 율법이라고 생각할 때 그것이 하나님의 모든 말씀으로 생각하면 안 됩니다. ಧರ್ಮಶಾಸ್ತ್ರ ಎಂಬುದಾಗಿ ಇಲ್ಲಿ ಬರೆಯಲ್ಪಟ್ಟಿರುವಂತಹ ಪದ ನಾವು ಬಳಸುವಾಗ ಎಲ್ಲಾ ವಾಕ್ಯಕ್ಕೂ ಸಮಾನವಾಗಿ ಇದನ್ನ ನಾವೇನ್ ಮಾಡಬಾರದು, ಹೋಲಿಕೆ ಮಾಡಬಾರದು. 지금까지 말하고 있는 율법은 모세 오경에 나오는 율법을 말합니다. ವಾಗ್ದಾನಗಳನ್ನ ಕುರಿತು ನಾವು ನೋಡುವಂತ ಸಂದರ್ಭದಲ್ಲಿ ಮೋಶೆ ಮಾಡಿದಂತಹ ಬರೆದಂತ 5 ಪುಸ್ತಕಗಳಲ್ಲಿ ಬರುವಂತದ್ದನ್ನ ನೋಡ್ತೇವೆ. 그 중에서 특히 몇 가지를 대표적으로 말하고 있습니다. ಸಲ್ಲೆ ವಾಗ್ದಾನ ಮಾಡಿರುವಂತದ್ದನ್ನು ಕೂಡ ನಾವು ನೆನಪಿಡಬಹುದು. 예를 들면 제사법입니다. The law of sacrifice. ಅಲ್ಲಿ ನಾವು ನೋಡ್ತಾ ಇದ್ದೇವೆ ಧರ್ಮಶಾಸ್ತ್ರವನ್ನ ಸಮರ್ಪಣೆ ಮಾಡುವುದರ ಕುರಿತು. 그리고 할례입니다. circumcision. ಹಾಗೇನೆ ನಾವು ನೋಡ್ತೇವೆ ಸುನ್ನತಿಯ ಕುರಿತು. 그리고 절기를 지키는 것입니다. seasons. ಈ ರೀತಿಯಲ್ಲಿ ಕಾಲಗಳಿಗೆ ತಕ್ಕ ಹಾಗೆ ಕೆಲವು ಮಾರ್ಪುಗಳನ್ನ ನೋಡ್ತೇವೆ. 사람들은 이런 것을 지킴으로써 어렵담을 얻으려 하고 있었다는 겁니다. ಈ ರೀತಿಯಲ್ಲಿ ಮಾಡ್ತಾ ಕಾಲಕ್ಕೆ ತಕ್ಕ ಹಾಗೆ ಹೌದು ನಾವು ನೀತಿವಂತರು ಅಥವಾ ಪರಿಶುದ್ಧರು ಎಂಬುದಾಗಿ ನೆನೆಸಿದಂತದ್ದು ಕೂಡ ಉಂಟು. 율법 중에서 예를 들면
십계명이 있죠. ಧರ್ಮಶಾಸ್ತ್ರದ ಮೂಲಕವಾಗಿ ನಮಗೆ ಕೊಡಲ್ಪಟ್ಟಂತ 10 ದಶಾಜ್ಞೆಗಳು ಕೂಡ ಇತ್ತಲ್ವಾ? 십계명에 10가지 사항이 있죠. ಆ ದಶಾಜ್ಞೆಗಳಲ್ಲಿ 10 ಆಜ್ಞೆಗಳಿದ್ವಲ್ಲ. 예를 들면 나 외에 다른 신을 섬기지 말라는 말이 있죠. ಮತ್ತೆ ಅಲ್ಲಿ ಯಾವ ರೀತಿಯಲ್ಲಿ ಪಾಪ ಮಾಡಬಾರದು ಎಂಬುದಾಗಿ ಕೂಡ ಇದೆ. 그리고 부모를 공경하라라는 말이 있죠. ಮತ್ತೆ ವಿಧೇಯರಾಗಿರಬೇಕು ಎಂಬುದಾಗಿ ಕೂಡ ನೋಡ್ತೇವೆ. 이런 십계명은 오늘날에도 우리는 반드시 지켜야 하는 겁니다. ಸೊ ಆ ರೀತಿಯಲ್ಲಿ ತಿಳಿಸಲ್ಪಟ್ಟಿರುವಂತದ್ದು ಇವತ್ತಿನ ದಿನಗಳಲ್ಲಿ ಕೂಡ ನಾವು ಹಾಗೆ ಪಾಲನೆ ಮಾಡಬೇಕಾಗಿರ್ತದೆ. 십계명을 반드시 지켜야 하는데 그러면 십계명을 지키면 죄 용서를 받고 구원받는 것이냐라는 그것은 아니라는 것입니다. ಆದ್ರೆ ಈ 10 ಆಜ್ಞೆಗಳನ್ನ ದಶಾಜ್ಞೆಗಳನ್ನ ಪಾಲನೆ ಮಾಡುವುದರ ಮೂಲಕವಾಗಿ ನಮಗೆ ರಕ್ಷಣೆ ಎಂಬುದಾಗಿ ನಾವು ಹೇಳಲಿಕ್ಕೆ ಆಗಲ್ಲ. 율법을 지킨다고 해서 의롭다함을 얻고 죄 용서를 받는 것은 아니라는 거죠. ನಾವು ಈ ದಶಾಜ್ಞೆಗಳನ್ನ ಅಥವಾ ಧರ್ಮಶಾಸ್ತ್ರವನ್ನು ಪಾಲನೆ ಮಾಡುವುದರ ಮೂಲಕವಾಗಿ ನಮಗೆ ಪಾಪ ಕ್ಷಮಾಪಣೆ ಮತ್ತೆ ನಾವು ನೀತಿವಂತರಾಗ್ತೇವೆ ಎಂಬುದಾಗಿ ಹೇಳಕ್ಕಾಗಲ್ಲ. 또 십계명을 지킨다고 해서 죄 용서를 받고 구원받는 것은 아니라는 거죠. ಯಾಕಂದ್ರೆ ನಮಗೆ ಅದರ ಮೂಲಕವಾಗಿ ಒಂದು ರಕ್ಷಣೆ ಆಗ್ಲಿ ಅಥವಾ ಪಾಪ ಕ್ಷಮಾಪಣೆ ಆಗ್ಲಿ ಸಿಗುವುದಿಲ್ಲ. 십계명을 어긴다고 해서 또 죄를 용서받지 못하는 것도 아니라는 겁니다. ಆದ್ರೆ ಅಲ್ಲಿ ಪಾಪದ ಅರಿವು ಕೂಡ ತಿಳಿಯಪಡಿಸ್ತದೆ ಮತ್ತೆ ಹೇಗೆ ಇರಬೇಕು ಏನ್ ಮಾಡಬಾರ್ದು ಎಂಬುದಾಗಿ ಕೂಡ ತಿಳಿಯಪಡಿಸುವಂತದ್ದನ್ನ ನೋಡಬಹುದು. 십계명을 어기는 것은 죄입니다. ಆ 10 ಆಜ್ಞೆಗಳಲ್ಲಿಯೂ ಕೂಡ ಪಾಪದ ಅರಿವನ್ನ ನಾವು ನೋಡ್ತೇವೆ. 그러나 그것 때문에 죄 용서를 받지 못하는 것은 아니라는 것입니다. ಆದ್ರೆ ಅದು ಅರಿವು ಉಂಟು ಮಾಡುವಂತದ್ದು ಆದ್ರೆ ಕ್ಷಮೆ ನೀಡುವಂತದ್ದಲ್ಲ. 그렇기 때문에 율법이 죄 용서받고 구원받는 길이 아니라는 겁니다. ಹಾಗಾಗಿ ಧರ್ಮಶಾಸ್ತ್ರದ ಮೂಲಕವಾಗಿ ನಮಗೆ ಪಾಪ ಕ್ಷಮಾಪಣೆ ಆಗಲಿ ಅಥವಾ ರಕ್ಷಣೆ ಆಗಲಿ ಅಲ್ಲ. 복음인 예수 그리스도를 믿음으로 죄를 용서받고 구원받는다는 것입니다. ಹಾಗಾದ್ರೆ ಹೇಗೆ ಯೇಸು ಕ್ರಿಸ್ತನನ್ನ ನಂಬುವುದರ ಮೂಲಕವಾಗಿ ಸ್ವಂತ ರಕ್ಷಕನನ್ನಾಗಿ ಸ್ವೀಕರಿಸುವುದರ ಮೂಲಕವಾಗಿ ನಮಗೆ ರಕ್ಷಣೆ ಕ್ಷಮೆ. 복음은 죄 용서받고 구원받을 수 있는 유일한 길이며 유일한 방법입니다. ಈ ಒಂದು ಸುವಾರ್ತೆಯು ನಮಗದನ್ನೇ ನಮ್ಮ ಹೊಸ ಜೀವಿತವನ್ನ ಅಥವಾ ಪಾಪದ ಅರಿವನ್ನ ಉಂಟು ಮಾಡಿ ರಕ್ಷಣೆ ಮಾರ್ಗವನ್ನ ತಿಳಿಯಪಡಿಸುತ್ತದೆ. 율법을 이스라엘 백성들에게 하나님께서 주셨죠. ಹಾಗೇನೆ ವಾಗ್ದಾನಗಳನ್ನ ಕೂಡ ಅನೇಕ ವಾಗ್ದಾನಗಳು ಇಸ್ರಾಯೇಲ್ ಜನರಿಗೂ ಕೂಡ ದೇವರು ಕೊಟ್ಟಿದ್ರಲ್ವಾ. 그 율법을 죄를 용서하기 위해서 주신 것이 아닙니다. ಆ ವಾಗ್ದಾನಗಳಾಗ್ಬೋದು ಪಾಪ ಕ್ಷಮಾಪಣೆಗೋಸ್ಕರವಾಗಿ ನೀಡಿದ್ದಂಥದ್ದಲ್ಲ. 죄를 막기 위해서 주신 것입니다. ಯಾವ ರೀತಿಯಲ್ಲಿ ಪಾಪ ಮಾಡ್ತಾ ಇದ್ದೀವಿ ಏನ್ ಮಾಡಬಾರ್ದು ಎಂಬುದಾಗಿ ಕಲಿಸಿಕೊಡುವಂತದ್ದಾಗಿದೆ. 그래서 율법이 나쁜 것은 결코 아니라는 것입니다. ಹಾಗಾಗಿ ಧರ್ಮಶಾಸ್ತ್ರ ಕೆಟ್ಟದ್ದು ಎಂಬುದಾಗಿ ನಾವು ಹೇಳಕ್ಕಾಗಲ್ಲ. 죄를 막기 위해서 주신 것이기 때문입니다. ಆದ್ರೆ ನಮಗೆ ದಾರಿಯನ್ನ ಅಥವಾ ಅರಿವನ್ನ ಉಂಟು ಮಾಡುವಂತಹ ಒಂದು ಉತ್ತಮವಾದ ಶಾಸ್ತ್ರವಾಗಿದೆ. 그러나 죄인이 율법을 지킴으로써 의롭다함을 얻고 죄를 용서받으려 하면은 안 된다는 것입니다. ಒಬ್ಬ ಪಾಪಿಗೆ ನಾನು ಪಾಪಿಯಾಗಿದ್ದೇನೆ ಎಂಬುದಾಗಿ ತಿಳಿದುಕೊಳ್ಳಬೇಕಾದರೂ ಕೂಡ ಈ ವಾಕ್ಯಗಳನ್ನುವಂಥದ್ದು ಅಥವಾ ಧರ್ಮಶಾಸ್ತ್ರ ಅನ್ನುವಂಥದ್ದು ಮುಖ್ಯವಾಗಿರುತ್ತದೆ. 율법이 나쁜 것이 아니라는 것을 로마서에서 설명하고 있습니다. ಧರ್ಮಶಾಸ್ತ್ರವು ಕೆಟ್ಟದ್ದಲ್ಲ ಎಂಬುದಾಗಿ ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡಬಹುದು. 로마서 7장 12절을 읽어봅니다. ರೋಮ 7ನೇ ಅಧ್ಯಾಯ 22ನೇ ವಚನ ನೋಡೋಣ. 로마서 7장 12절 율법은 거룩하고 계명도 거룩하고 의로우며 선하도다. 12ನೇ ವಚನದಲ್ಲಿ 7ನೇ ಅಧ್ಯಾಯ
11ನೇ ವಚನ ನೋಡ್ತೀವಿ. 12ನೇ ವಚನ, ಹೀಗಿರಲಾಗಿ ಧರ್ಮಶಾಸ್ತ್ರವು ಪರಿಶುದ್ಧವಾದದ್ದು ಮತ್ತು ಆಜ್ಞೆಯು ಪರಿಶುದ್ಧವು, ನ್ಯಾಯವೂ ಹಿತವೂ ಆಗಿರುವಂತದ್ದು ಸರಿ. 율법에서는 이것을 가르쳐주고 있습니다. ಧರ್ಮಶಾಸ್ತ್ರದ ಮೂಲಕ ಹೀಗೆ ಕಲಿಸಿಕೊಡುತ್ತದೆ. 이렇게 하면 죄야. ಹೀಗೆ ಮಾಡಿದ್ರೆ ಪಾಪ. 또 이렇게 하면 죄야. ಮತ್ತೆ ಹೀಗೆ ಮಾಡಿದ್ರೆ ತಪ್ಪು. 이것을 죄를 깨닫게 하는 기능을 가지고 있습니다. ಈ ರೀತಿಯಲ್ಲಿ ಉತ್ತಮವಾದದ್ದನ್ನೇ ನಮಗೆ ಕಲಿಸಿಕೊಡುವಂತದ್ದು ಈ ಧರ್ಮಶಾಸ್ತ್ರ. 그러면 사람들이 율법을 보고 죄를 이렇게 하면은 죄구나라고 깨닫게 되는 겁니다. ಹಾಗಾಗಿ ನಾವು ಯಾವ ರೀತಿಯಲ್ಲಿ ಮಾಡಬಾರ್ದು, ಹೇಗ್ ಮಾಡಬೇಕು ಅನ್ನುವಂಥದ್ದು ಕೂಡ ಕಲಿಸಿಕೊಡುವಂತ ಶಾಸ್ತ್ರ. 이렇게 하면 죄니까 이런 죄를 범하지 말아야 되겠다라는 마음이 생기는 겁니다. ಈ ವಾಕ್ಯಗಳನ್ನ ಧ್ಯಾನಿಸುವಾಗ ಈ ರೀತಿಯಲ್ಲಿ ಮಾಡಿದ್ರೆ ತಪ್ಪಾಗುತ್ತದೆ, ಹೀಗೆ ಮಾಡಬಾರದು ಎಂಬುದಾಗಿ ಎಚ್ಚರಿಕೆಯನ್ನ ವಹಿಸಬಹುದು. 얼마나 율법이 좋은 겁니까? ಎಷ್ಟು ಧರ್ಮಶಾಸ್ತ್ರವು ನಮಗೆ ಉತ್ತಮವಾದ ಮಾರ್ಗದರ್ಶನ ನೀಡುತ್ತದಲ್ವಾ. 그래서 율법은 결코 나쁜 것이 아니고 필요 없는 것이 아니라는 겁니다. ಆದುದರಿಂದ ನಮ್ಗೆ ಅವಶ್ಯಕತೆ ಇಲ್ಲದೇ ಇರುವಂತದ್ದು ಈ ಧರ್ಮಶಾಸ್ತ್ರವಲ್ಲ. 예수 그리스도께서 오시고 난 뒤에 율법 중에서 필요 없는 것이 생겼다는 겁니다. ಹಾಗೆ ನಾವು ನೋಡ್ತೇವೆ, ಯೇಸು ಕ್ರಿಸ್ತನ ಬಳಿಗೆ ನಾವು ಬರಬೇಕಾದ್ರೂ ಕೂಡ ಧರ್ಮಶಾಸ್ತ್ರದ ಪಾತ್ರವೇ ಮುಖ್ಯವಾಗಿದೆ. 다시 말하면은 제사법 이런 것이 필요 없어졌다는 것이죠. ಒಂದು ವೇಳೆ ಪಾಪದಿಂದ ನಮಗೆ ಬೇಡ ಅಥವಾ ಪಾಪದ ಅರಿವನ್ನ ಉಂಟು ಮಾಡಬೇಕಾದ್ರೂ ಅಗತ್ಯ. 그리고 하나님께서 죄인을 심판할 때 무엇으로 심판을 합니까? ಹಾಗೇನೆ ಹೇಗೆ ಒಬ್ಬ ಪಾಪಿಗೆ ಶಿಕ್ಷೆ ಸಿಗುತ್ತದೆ ಎಂಬುದಾಗಿ ಕೂಡ ತಿಳಿಸುತ್ತದೆ. 하나님께서 하시는 모든 것이 다 선하고 의로우신 것입니다. ಯಾಕಂದ್ರೆ ದೇವರ ಮೂಲಕವಾಗಿ ಎಲ್ಲವೂ ತಿಳಿಸಲ್ಪಟ್ಟಿದೆ, ಸ್ವ ಇಚ್ಛೆಯಿಂದ ಮನುಷ್ಯನು ಅದನ್ನ ನೆನಪು ಮಾಡಿಕೊಳ್ಳಬಹುದೆಂಬುದಾಗಿ. 하나님은 형편에 따라서 분위기에 따라서 하나님 마음대로 결정하는 것이 아닙니다. ದೇವರು ತನ್ನ ಸ್ವ ಇಚ್ಛೆಯಂತೆ ಹೇಗೆ ಬೇಕೋ ಹಾಗೆ ಶಿಕ್ಷೆ ಕೊಡೋದಿಲ್ಲ. 하나님의 말씀은 형편에 따라서 바꾸시는 것도 아닙니다. ಹಾಗೆ ಆತನು ಮಾಡಿದಂತ ವಾಗ್ದಾನಗಳನ್ನಾಗ್ಲಿ ಅಥವಾ ಧರ್ಮಶಾಸ್ತ್ರವನ್ನಾಗ್ಲಿ ದೇವರು ಬದಲು ಕೂಡ ಮಾಡುವಂತವರಲ್ಲ. 하나님은 행위대로 심판하시고 ದೇವರು ಏನನ್ನ ತಿಳಿಯಪಡಿಸಿದರೋ ಅದಕ್ಕೆ ತಕ್ಕ ಹಾಗೆ ಶಿಕ್ಷಿಸುತ್ತಾರೆ. 율법에 따라서 심판을 하시는 것입니다. ಹಾಗೆ ಧರ್ಮಶಾಸ್ತ್ರದಲ್ಲಿ ತಿಳಿಸಲ್ಪಟ್ಟಿರುವ ಪ್ರಕಾರವಾಗಿ ಆತನು ಶಿಕ್ಷಿಸುತ್ತಾನೆ. 율법에서는 죄인은 영원한 저주인 형벌을 받는다고 말하고 있습니다. ಧರ್ಮಶಾಸ್ತ್ರವು ತಿಳಿಸುತ್ತದೆ, ನಿರಂತರವಾದ ಶಿಕ್ಷೆಗೆ ಒಬ್ಬ ಪಾಪಿ ಒಳಗಾಗಲಿಕ್ಕೆ ಸಾಧ್ಯ ಎಂಬುದಾಗಿ. 그러므로 하나님은 죄인을 심판하실 때 율법을 가지고 심판을 하신다는 것입니다. ಹಾಗಾಗಿ ಇವತ್ತು ಧರ್ಮಶಾಸ್ತ್ರವನ್ನ ಮೂಲಕವಾಗಿಯೇ ಶಿಕ್ಷೆ ಹೊಂದುವುದರ ಕುರಿತು ಕೂಡ ತಿಳಿಯಬಹುದು. 반면에 하나님께서는 죄인을 용서하실 때 은혜로 용서를 하시는 겁니다. ಹಾಗೆಯೇ ದೇವರ ಕೃಪೆಯಿಂದಲೇ ನಮಗೆ ಕ್ಷಮಾಪಣೆ ಅಥವಾ ಪಾಪದ ಕ್ಷಮಾಪಣೆ ಸಿಕ್ಕಿದೆ. 그 은혜는 예수 그리스도를 믿음으로 말미암아 용서한다는 것입니다. ಆ ಒಂದು ಕೃಪೆ ನಮಗೆ ಸಿಕ್ಕಿರುವಂತದ್ದು ಕೂಡ ಯೇಸು ಕ್ರಿಸ್ತನ ನಂಬುವುದರ ಮೂಲಕವಾಗಿ ಸಿಕ್ಕಿದೆ. 이것이 옛 언약과 새 언약의 차이점인 것입니다. ಇದು ನಾವು ಹಳೆಯ ಜೀವಿತವನ್ನ ಕುರಿತು ಒಮ್ಮೆ ನೆನಪು ಮಾಡುತ್ತೆ, ಮತ್ತೆ ಹೊಸ ಜೀವಿತವನ್ನ ಕುರಿತು ನೆನಪು ಮಾಡುತ್ತೆ. 옛 언약은 죄인은 심판하는 것입니다. ಒಬ್ಬ ಮನುಷ್ಯನು ಪಾಪದಿಂದಲೇ ತಾನು ಶಿಕ್ಷೆಯನ್ನ ಹೊಂದಬಲ್ಲ. 새 언약은 죄를 용서해주고 은혜를 주신다는 겁니다. ಅದೇ ಒಂದು ಹೊಸ ಕೃಪೆ ಎಂಬುದಾಗಿ ನೋಡುವಂತ ಸಂದರ್ಭದಲ್ಲಿ ಕೃಪೆಯಿಂದಲೇ ಒಬ್ಬ ಪಾಪಿಗೆ ಬಿಡುಗಡೆ ಅಥವಾ ರಕ್ಷಣೆ ಕೂಡ ಸಿಗುತ್ತದೆ. 옛 언약을 간단하게 말해보겠습니다. ಇನ್ನು ಸ್ವಲ್ಪ ವಿವರವಾಗಿ ಹೇಳುವುದಾದ್ರೆ 율법을 범하면 죄값으로 심판받는다는
법입니다. ಧರ್ಮಶಾಸ್ತ್ರವು ತಿಳಿಯಪಡಿಸುವಂತದ್ದನ್ನ ನಾವು ನೋಡ್ತೇವೆ. ಒಬ್ಬ ಪಾಪಿಗೆ ಸಂಪೂರ್ಣವಾದ ಶಿಕ್ಷೆಗೆ ಒಳಗಾಗುವಂತ ವ್ಯಕ್ತಿ ಎಂಬುದಾಗಿ 행해야 하는 법입니다. ತಪ್ಪಿಸಿಕೊಳ್ಳಲಿಕ್ಕಾಗದೇ ಇರುವಂತದ್ದು ಪಾಪದಿಂದ ನಮ್ಗೆ ಕ್ಷಮೆ ಇಲ್ಲ ಅಂದ್ರೆ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಲಿಕ್ಕಾಗಲ್ಲ. 새 언약을 간단하게 말하면 이렇습니다. ಸೊ ಹೊಸ ಒಂದು ಕೃಪೆಗೆ ಒಳಗಾಗಿರುವಂತವ್ರು 죄인이 예수 그리스도를 믿음으로 죄 용서받고 구원받는다는 법입니다. ಹೊಸ ಕೃಪೆಗೆ ಒಳಗಾಗಿರುವಂತವ್ರು ಹೇಗೆ ಅಂತಂದ್ರೆ ಯೇಸು ಕ್ರಿಸ್ತನನ್ನ ನಂಬುವುದರ ಮೂಲಕವಾಗಿ ಪಾಪದಿಂದ ಕ್ಷಮಾಪಣೆಯನ್ನ ಹೊಂದುತ್ತಾರೆ, ಪಾಪದಿಂದ ಬಿಡುಗಡೆ ಸಿಗ್ತದೆ, ಮತ್ತೆ ನೂತನ ಮನುಷ್ಯರಾಗಿ ಮಾರ್ಪಡ್ತಾರೆ. 이것은 믿음의 법입니다. ಇದೆಲ್ಲವೂ ನಂಬಿಕೆಯ ಮೂಲಕವಾಗಿ ಉಂಟಾಗುವಂತ ಕಾರ್ಯ. 옛 언약에서는 죄값을 대신하기 위해서 짐승의 피로 때마다 하나님께 제사하는 언약입니다. ಹಳೆ ಜೀವಿತದಲ್ಲಿ ಹಳೆ ಒಡಂಬಡಿಕೆಯಲ್ಲಾಗಲಿ ನಾವು ನೋಡಬಹುದು, ಒಬ್ಬ ಮನುಷ್ಯನ ಪಾಪ ಕ್ಷಮಿಸಲ್ಪಡಬೇಕು ಅಂತೇಳಿ ಅವ್ರೇನೆಲ್ಲ ಮಾಡ್ತಾ ಇದ್ರು. ಒಂದು ಪ್ರಾಣಿಯನ್ನ ಬಲಿ ಕೊಡುವುದರ ಮೂಲಕವಾಗಿ ಕೂಡ ನಮ್ಮ ಪಾಪಗಳನ್ನ ಕ್ಷಮಿಸಿಕೊಳ್ಳಬೇಕನ್ನುವಂತ ಆಲೋಚನೆ ಇತ್ತು. 새 언약은 하나님의 아들 예수 그리스도의 대속을 통해서 은혜로 용서해 주시는 언약입니다. ಅದೇ ಒಂದು ಹೊಸ ಮಾರ್ಗದಲ್ಲಿ ನಾವು ನೋಡುವಂತ ಸಂದರ್ಭದಲ್ಲಿ ನಮ್ಮೆಲ್ಲರಿಗೋಸ್ಕರವಾಗಿ ಒಂದೇ ಸಾರಿ ಯಜ್ಞ ಬಲಿಯಾಗಿ ಯೇಸು ಕ್ರಿಸ್ತನು ತಾನು ತನ್ನ ಪ್ರಾಣವನ್ನು ಅರ್ಪಣೆ ಮಾಡಿರುವಂತದ್ದನ್ನ ನೋಡ್ತೇವೆ. 예수 그리스도를 믿음으로 죄를 용서받고 ಯೇಸು ಕ್ರಿಸ್ತನನ್ನ ನಂಬುವುದರ ಮೂಲಕ ಪಾಪ ಕ್ಷಮಾಪಣೆ, 바이 가짜 그레이스 은혜로 더 이상 속죄 제사를 할 필요가 없다는 언약입니다. ದೇವರ ಕೃಪೆಯಿಂದ ಸಿಗುವಂತಹ ಒಂದು ನಿತ್ಯ ಜೀವವಾಗಿದೆ ಎಂಬುದಾಗಿ ನೋಡುತ್ತೇವೆ. 사도 바울은 율법이 말하는 바를 설명하기 위해서 아브라함의 두 아내와 두 아들을 비유로 설명하고 있습니다. ಹಾಗಾಗಿ ಅಬ್ರಾಮನ ವಿಷಯದಲ್ಲಿ ಕೂಡ ನೋಡುವಂತ ಸಂದರ್ಭದಲ್ಲಿ ಆತನಿಗೆ ತಿಳಿಯಪಡಿಸಿರುವಂತಹ ವಿಷಯಗಳಲ್ಲಿ ಕೂಡ ನಾವು ಕೆಲವು ವಿಷಯಗಳನ್ನ ಕಲಿಬಹುದು. 4장 22절과 23절입니다. 22, 23 기록된 바 아브라함에게 두 아들이 있으니 하나는 여종에게서 하나는 자유 있는 여자에게서 낳다 하였으며 여종에게서는 육체를 따라 낳고 자유 있는 여자에게서는 약속으로 말미암았느니라. Galatians chapter 4, 22 and 23 ಅಬ್ರಹಾಮನಿಗೆ ಇಬ್ಬರು ಮಕ್ಕಳಿದ್ದರು. ಒಬ್ಬನು ತೊತ್ತಿನಿಂದ ಹುಟ್ಟಿದವನು, ಒಬ್ಬನು ಧರ್ಮಪತ್ನಿಯಿಂದ ಹುಟ್ಟಿದವನು. ತೊತ್ತಿನ ಮಗನು ಸ್ವಾಭಾವಿಕವಾಗಿ ಹುಟ್ಟಿದನು, ಧರ್ಮಪತ್ನಿಯ ಮಗನು ವಾಗ್ದಾನದ ಫಲವಾಗಿ ಹುಟ್ಟಿದನು. ಆಮೆನ್. 아브라함의 여종인 하갈과 그의 아들 이스마엘. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಅಬ್ರಹಾಮನ ಮಗನಲ್ಲಿ ಕೂಡ ಇಸ್ಮಾಯೇಲನೆಂಬ ಕೂಡ ನಾವು ನೋಡ್ತೇವೆ. 그리고 아브라함의 본처인 사라와 그의 아들 이삭을 비유로 설명하고 있습니다. ಹಾಗೇನೆ ಮತ್ತೊಬ್ಬಾಕೆ ಸಾರಳ ಮಗನನ್ನು ಕೂಡ ನಾವು ನೋಡ್ತೇವೆ, ಇಸಾಕ್ ಎಂಬುದಾಗಿ, ವಾಗ್ದಾನದ ಮಗ. 아브라함의 종인 하갈과 종의 아들인 이스마엘은 쫓겨나서 버림받았습니다. ಇಲ್ಲಿ ಅಬ್ರಹಾಮನ ಮಕ್ಕಳೆಂಬುದಾಗಿ ನೋಡುವಂತ ಸಂದರ್ಭದಲ್ಲಿ ಆಗರಳ ಮಗನು ಕುರಿತು ಕೂಡ ನೋಡ್ತಾ ಇದ್ದೇವೆ, ಹಾಗೆ ಸಾರಳ ಮಗನ ಕುರಿತು ಕೂಡ ನಾವು ನೋಡ್ತಾ ಇದ್ದೇವೆ. 그러나 본처인 사라와 그의 아들인 이삭은 하나님의 유업을 받은 자라고 설명하고 있습니다. ಇಲ್ಲಿ ಸಾರಳಿಂದ ಹುಟ್ಟಿದ ಮಗನು ವಾಗ್ದಾನದ ಫಲವಾಗಿ ಎಂಬುದಾಗಿ ನಾವು ನೋಡ್ತೇವೆ. 상속자라고 설명하고 있다는 것입니다. ಅಂದ್ರೆ ವಾಗ್ದಾನದ ಮೂಲಕವಾಗಿ ತಿಳಿಯಪಡಿಸುವಂತದ್ದನ್ನ ನೋಡ್ತೇವೆ. 이것은 비유로 설명하는 것입니다. ಇದು ನೆರವೇರುವಂತ ಕಾರ್ಯದ ಕುರಿತು ನೋಡಬಹುದು. 비유로 생각하지 않고 종의 아들은 하나님으로부터 죄 용서를 못 받는구나 이렇게 생각하면 안 되는 것입니다.
ಯಾವುದೋ ಒಂದು ಉದಾಹರಣೆಯಾದ ರೀತಿಯಲ್ಲಿ ಇದನ್ನ ನಾವು ನೆನೆಸಲಿಕ್ಕೆ ಹೋಗಬಾರದು. 종의 아들이라도 하나님으로부터 죄 용서를 받고 의롭다함을 얻을 수 있는 것이죠. ಈ ತೊತ್ತಿನ ಮಗನೂ ಕೂಡ ಆತನ ಏನ್ ಮಾಡಬಹುದಾಗಿತ್ತು, ರಕ್ಷಣೆ ಹೊಂದಬಹುದಾಗಿತ್ತು ಅಥವಾ ಕ್ಷಮಾಪಣೆ ಹೊಂದಿಕೊಳ್ಳಬಹುದಾಗಿತ್ತು. 지금은 사도 바울이 비유로 설명하고 있다는 것입니다. ಅಪೊಸ್ತಲನಾದ ಪೌಲನು ಅದರ ಮಾದರಿಯನ್ನ ಅಥವಾ ಉದಾಹರಣೆಯ ಮೂಲಕವಾಗಿ ತಿಳಿಸ್ತಾ ಇದ್ದಾನೆ. 원래 상속자는 친아들이 상속자가 되고 종의 아들은 상속을 못 받는 겁니다. ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಆತನು ತಿಳಿಯಪಡಿಸುವಂತದ್ದನ್ನ ಯಾವ ಮಗನಿಗೆ ಅಥವಾ ಯಾವ ಒಂದು ಮಾರ್ಪ ಅಥವಾ ಕ್ಷಮೆ ಸಿಗುತ್ತದೆ ಎಂಬುದಾಗಿ ಕೂಡ ನೋಡ್ತೇವೆ. 그것을 비유로 지금 설명하고 있는 것입니다. ಮಾದರಿ ಮೂಲಕವಾಗಿ ಆತನು ಎಚ್ಚರಿಸುವಂತದ್ದನ್ನ ನೋಡ್ತೇವೆ. 이스마엘이 종의 아들이기 때문에 버림받은 것이 결코 아닙니다. ಇಸ್ಮಾಯೇಲನು ತೊತ್ತಿನ ಮಗನು, ಅದಕ್ಕೆ ಆತನಿಗೆ ಪರಿಪೂರ್ಣವಾದ ಮಾರ್ಪಿಲ್ಲ ಎಂದಾಗಲ್ಲ. 하나님의 약속 없이 사람의 노력과 그리고 사람의 욕심으로 태어난 아들이기 때문입니다. ಯಾಕಂದ್ರೆ ದೇವರು ವಾಗ್ದಾನ ಮಾಡಿದ ಹಾಗೆ ವಾಗ್ದಾನದ ಮಗನಿಗೋಸ್ಕರವಾಗಿ ಕೂಡ ಎದುರು ನೋಡ್ಬೇಕಾದಂತ ವಿಷಯದಲ್ಲಿ ನಾವು ನೋಡ್ತೇವೆ. 이삭은 약속으로 태어난 아들입니다. ಇಸಾಕನ ವಿಷಯದಲ್ಲಿ ನಾವು ನೋಡ್ತೇವೆ, ವಾಗ್ದಾನದ ಮೂಲಕವಾಗಿಯೇ ಹುಟ್ಟಿದಂತಹ ವ್ಯಕ್ತಿ. 그러므로 하나님의 유업을 받은 자이며 상속자, 에허가 된 것입니다. ಹಾಗಾಗಿ ಆತನ ಮೂಲಕವಾಗಿ ತಿಳಿಯಪಟ್ಟಿರುವಂತ ರೀತಿಯಲ್ಲಿ ನೋಡುವುದಾದ್ರೆ ಸಂತಾನವು ಬಹಳ ದೊಡ್ಡ ಸಂತಾನವನ್ನ ಆತನ ಮೂಲಕವಾಗಿ ಉಂಟಾಗಿರುವಂತದ್ದನ್ನ ನೋಡ್ತೇವೆ. 창세기 15장에서 하나님은 아들이 없는 아브라함에게 아들을 주겠다고 약속하셨습니다. ಅಬ್ರಹಾಮನಿಗೆ ದೇವರು ವಾಗ್ದಾನ ಮಾಡ್ತಾರೆ. ಯಾವಾಗ ವಾಗ್ದಾನ ಮಾಡ್ತಾರೆ ಅಂದ್ರೆ ಮಕ್ಕಳು ಇಲ್ಲದೆ ಇದ್ದಂತ ಸಂದರ್ಭದಲ್ಲಿಯೇ ಆದಿಕಾಂಡ 15ನೇ ಅಧ್ಯಾಯದಲ್ಲಿ ನೋಡ್ತೇವೆ. 그 후손을 하늘의 별과 같이 많게 하고 바닷가의 모래알과 같이 많게 하겠다고 약속하셨습니다. ಹೇಗೆ ವಾಗ್ದಾನವನ್ನ ಪಡ್ಕೊಳ್ತಾನೆ ಅಂತಂದ್ರೆ, ನಿನ್ನ ಸಂತಾನವು ಮರಳಿನ ಹುಸುಬಿಗಿಂತಲೂ ಆಕಾಶದ ನಕ್ಷತ್ರಗಳಿಗಿಂತಲೂ ಅಧಿಕವಾಗಿ ಎಂಬುದಾಗಿ ನೋಡ್ತೇವೆ. 아들이 없는 아브라함에게 아들을 약속하셨다는 겁니다. ಮಕ್ಕಳಿಲ್ಲದೆ ಇದ್ದಂತಹ ಅಬ್ರಹಾಮನಿಗೆ ಮಕ್ಕಳ ಸಂತಾನದ ವಾಗ್ದಾನವನ್ನ ಹೊಂದ್ಕೊಳ್ತಾನೆ. 이것은 창세기 15장에서 기록된 말씀입니다. ಇದು ಆದಿಕಾಂಡ 15ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿರುವಂತಹ ಮಾತುಗಳು. 창세기 18장에서는 ಹಾಗೆ ಆದಿಕಾಂಡ 18ನೇ ವಚನದಿಂದ 사라에게 아들을 낳기 1년 전에 아들을 주겠다고 약속하신 것입니다. 18ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಮಗನನ್ನ ಪಡೆದುಕೊಳ್ಳುವುದಕ್ಕಿಂತ 1 ವರ್ಷ ಮುಂಚೆ ಮಾತನ್ನ ಕೊಡುವಂತದ್ದನ್ನ ನೋಡ್ತೇವೆ. 사라가 아들을 뱃속에 잉태하기 이전에부터 아들을 주겠다고 약속하셨다는 겁니다. ಸಾರಳ ಗರ್ಭದಲ್ಲಿ ಇನ್ನು ಮಗು ಇರುವುದಕ್ಕಿಂತ ಮುಂಚಿತವಾಗಿಯೇ ವಾಗ್ದಾನ ಮಾಡಿರುವಂತದ್ದು. 사라가 90살 되었을 때입니다. 90 years old. ಸಾರಳಿಗೆ ಆಗ 90 ವರ್ಷ ವಯಸ್ಸು. 90살이면 사람의 육체로는 그리고 사람의 노력으로는 아들을 가질 수 없는 나이입니다. 90 ವರ್ಷ ಅಂತಂದ್ರೆ ಬಹುಶಃ ಆ ಸಂದರ್ಭದಲ್ಲಿ ಮಕ್ಕಳನ್ನ ಹೆರ್ಲಿಕ್ಕೂ ಕೂಡ ಆಗದೇ ಇರುವಂತ ಪರಿಸ್ಥಿತಿ, ಮತ್ತೆ ಕಷ್ಟವಾದ ಪರಿಸ್ಥಿತಿ. 그러나 하나님은 약속하신 대로 아들을 주셨습니다. ಅಂತಹ ಸಮಯದಲ್ಲಿ ಕೂಡ ದೇವರು ವಾಗ್ದಾನವನ್ನ ಮಾಡುವಂತವರಾಗಿದ್ದಾರೆ. 사라 나이가 90 years old였을 때 ಸಾರಳಿಗೆ ಯಾವಾಗ 90 ವರ್ಷವಾಗಿತ್ತು ಆಗ ವಾಗ್ದಾನವನ್ನ ಹೊಂದ್ಕೊಳ್ತಾಳೆ. 아브라함의 나이가 100살 100 years old였을 때 ಹಾಗೆ ಅಬ್ರಹಾಮನ ವಯಸ್ಸು ಸುಮಾರು 100 ವರ್ಷವಾಗಿತ್ತು. 아들 이삭을 낳아주셨습니다. ಅಂತಹ ಸಂದರ್ಭದಲ್ಲಿ ಇಸಾಕನನ್ನ ದೇವರ ಮಗನಾಗಿ ಅವರಿಗೆ ಕೊಡ್ತಾನೆ. 약속 없이
사람의 육체나 노력으로 태어난 사람은 하나님의 유업을 받지 못하지만은 ಇಲ್ಲಿ ವಾಗ್ದಾನದ ಮೂಲಕವಾಗಿ ಅಲ್ಲಿ ಮಗುವನ್ನ ಪಡೆದುಕೊಳ್ಳುವಂತದ್ದನ್ನ ಕೂಡ ನಾವು ನೋಡ್ತಾ ಇದ್ದೇವೆ. 약속으로 태어난 사람은 하나님의 유업을 받게 된다는 것입니다. ವಾಗ್ದಾನವನ್ನ ಹಾಗೆ ನೆರವೇರಿರುವಂತದ್ದನ್ನು ಕೂಡ ನಾವು ಗಮನಿಸಬಹುದಾಗಿದೆ. 이 비유를 좀 더 자세하게 보겠습니다. ಈ ಒಂದು ಮಾದರಿಯನ್ನ ಈ ಒಂದು ಉದಾಹರಣೆಯನ್ನ ನಾವು ಗಮನಿಸಬೇಕು. 24절에서 27절을 읽어보겠습니다. ಮುಂದಿನ ವಾಕ್ಯವನ್ನ ನಾವು ನೋಡೋಣ. 우선 24절을 읽습니다. 24. 이것은 비유니 이 여자들은 두 언약이라. 하나는 신의 산으로부터 종을 낳은 자니 곧 하갈이라. ಈ ಸಂಗತಿಗಳು ಉಪಮಾನವಾಗಿವೆ, ಹೇಗೆಂದರೆ ಆ ಇಬ್ಬರು ಸ್ತ್ರೀಯರು ಎರಡು ಒಡಂಬಡಿಕೆಗಳೇ. 25절, 26절을 읽어봅니다. 26ನೇ ವಚನ ತನಕ ಓದ್ಕೊಳ್ಳೋಣ. 이 하갈은 아라비아에 있는 신의 산으로서 지금 있는 예루살렘과 같은 곳이니 그가 그 자녀들과 더불어 종노릇하고 오직 위에 있는 예루살렘은 자유자니 곧 우리 어머니라. ಒಂದು ಒಡಂಬಡಿಕೆ ಸೀನಾಯಿ ಪರ್ವತದಿಂದ ಉನ್ನತವಾಗಿ ದಾಸತ್ವದಲ್ಲಿರಬೇಕಾದ ಮಕ್ಕಳನ್ನು ಹೆರುವಂತದ್ದು. ಅದೇ ಹಾಗರ್ ಅಂದರೆ ಅರಬ ಸ್ಥಾನದಲ್ಲಿರುವ ಸೀನಾಯಿ ಪರ್ವತ. ಅವಳು ಈಗಿನ ಯೆರೂಸಲೇಮ್ ಎಂಬುವಳಿಗೆ ಸರಿ ಬೀಳುತ್ತಾಳೆ, ಹೇಗೆಂದರೆ ಈಕೆ ತನ್ನ ಮಕ್ಕಳ ಸಹಿತ ದಾಸತ್ವದಲ್ಲಿದ್ದಾಳೆ. ಆದರೆ ಮೇಲನ ಯೆರೂಸಲೇಮ್ ಎಂಬುವಳು ಸ್ವತಂತ್ರಳು, ಇವಳೇ ನಮಗೆ ತಾಯಿ. 이 말씀을 읽었는데요. ಈ ವಾಕ್ಯವನ್ನ ನಾವು ಓದಿದ್ದೀವಿ. 이해하기 매우 어려운 말씀입니다. ಇದು ಕೆಲವೊಮ್ಮೆ ಅರ್ಥ ಮಾಡಿಕೊಳ್ಳಲಿಕ್ಕೆ ಕಷ್ಟವಾದಂತಹ ವಿಷಯ. 그러나 이것은 비유라고 말씀하면서 사도 바울은 말하고 있습니다. ಅದೇ ರೀತಿಯಲ್ಲಿ ಅಪೊಸ್ತಲನಾದ ಪೌಲನು ಕೂಡ ಹೇಳ್ತಾ ಇದ್ದಾನೆ, ಇದನ್ನ ಒಂದು ಉಪಮಾನವಾಗಿ ಎಂಬುದಾಗಿ. 하갈은 신의 산이라고 말하고 있습니다. ಹಾಗರಳ ಕುರಿತು ನೋಡುವಂತ ಸಂದರ್ಭದಲ್ಲಿ ಒಂದು ಸೀನಾಯಿ ಪರ್ವತ ಎಂಬುದಾಗಿ ಹೇಳ್ತಾ ಇದ್ದಾನೆ. 또 하갈은 지금 있는 예루살렘이라고 말하고 있습니다. ಅದೇ ಇನ್ನು ನಾವು ನೋಡ್ತಾ ಇದ್ದೇವೆ. ಆಗ ಇನ್ನೊಂದು ಆಗರ್ ಎಂಬುದಾಗಿ ನೋಡುವಾಗ ಸೀನಾಯಿ ಪರ್ವತ ಎಂಬುದಾಗಿ ಕೂಡ ಹೇಳ್ತಾ ಇದ್ದಾನೆ. 또 하갈은 종노릇하는 사람이라고 말하고 있습니다. ಅದೇ ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ದೇವೆ ಯಾವ ರೀತಿಯಲ್ಲಿ ಸರಿ ಬೀಳುವ ಅದಕ್ಕೆ ತಕ್ಕಂತೆ. 사라를 어떻게 비유하고 있습니까? ಸಾರಳ ಕುರಿತು ಹೇಗೆ ಹೇಳ್ತಾ ಇದ್ದಾನೆ? 위에 있는 예루살렘이라고 비유하고 있습니다. ಈಗಿನ ಯೆರೂಸಲೇಮ್ ಎಂಬುದಾಗಿ ತಿಳಿಯಪಡಿಸುವಂತದ್ದಕ್ಕೆ ಮೇಲಣ ಯೆರೂಸಲೇಮ್ ಎಂಬುದಾಗಿ ತಿಳಿಸ್ತಾ ಇದ್ದಾನೆ. 자유자라고 비유하고 있습니다. ಈ ರೀತಿಯಲ್ಲಿ ಈ ಉಪಮಾನವನ್ನು ಅರ್ಥ ಮಾಡಿಕೊಳ್ಳುವಂತದ್ದು ಮುಖ್ಯ. 우리의 어머니라고 비유하고 있습니다. ಅದೇ ರೀತಿಯಲ್ಲಿ ಈಕೆಗೆ ಹೇಳ್ತಾ ಇದ್ದಾರೆ, ಇವಳೇ ನಮ್ಮ ತಾಯಿ ಎಂಬುದಾಗಿ ಕೂಡ ಹೇಳ್ತಾ ಇದ್ದಾನೆ. 24절을 다시 봅니다. 24 ನೋಡ್ರಿ. 이것은 비유니 이 여자들은 두 언약이라. ವರ್ಸ್ 24, ಈ ಸಂಗತಿಗಳು ಉಪಮಾನವಾಗಿವೆ, ಹೇಗೆಂದರೆ ಆ ಇಬ್ಬರು ಸ್ತ್ರೀಯರು ಎರಡು ಒಡಂಬಡಿಕೆಗಳೇ. 여기서 하갈과 사라를 두 언약으로 비유하고 있습니다. ಹಾಗರು ಮತ್ತೆ ಎರಡು ಒಡಂಬಡಿಕೆ ಎಂಬುದಾಗಿ ತಿಳಿಯಪಡಿಸುವಂತದ್ದನ್ನ ನೋಡ್ತೇವೆ. 한 언약은 옛 언약입니다. 올드 카버넌트입니다. ಒಂದು ಹಳೆ ಒಡಂಬಡಿಕೆ. 이것은 율법을 지키는 언약입니다. ಈ ಹಳೆ ಒಡಂಬಡಿಕೆ ಎಂಬುದಾಗಿ ನೋಡುವಾಗ ಧರ್ಮಶಾಸ್ತ್ರದ ಕಾಲ ಅಥವಾ ಧರ್ಮಶಾಸ್ತ್ರವನ್ನು ಪಾಲನೆ ಮಾಡಬೇಕೆಂಬುದಾಗಿದ್ದಂತ ಸಮಯ. 율법은 하나님께서 신의 산에서 주셨습니다. ಧರ್ಮಶಾಸ್ತ್ರವನ್ನ ಪರ್ವತದ ಮೇಲಿಂದ ದೇವರು ಕೊಟ್ಟಿದ್ದಾರೆ. 옛 언약은 율법을 지키는 것이 특징입니다. ಹಾಗೇನೆ ಯಾವ ರೀತಿಯಲ್ಲಿ ನಾವು ಅದನ್ನ ಪಾಲನೆ ಮಾಡಬೇಕೆಂಬುದಾಗಿ ಕೂಡ ವಾಗ್ದಾನ ಮಾಡಿದ್ದಾರೆ. 또 다른 한 언약은 뉴 카버넌트 새 언약입니다.
ಇನ್ನ ಒಂದು ಹೊಸ ಒಡಂಬಡಿಕೆಯನ್ನ ಕುರಿತು ನಾವು ನೋಡುವುದಾದ್ರೆ ಹೊಸ ಒಡಂಬಡಿಕೆಗೂ ಕೂಡ ಸೂಚನೆಯಾಗಿದೆ. 이 새 언약은 믿음으로 죄 용서를 받는 약속을 말합니다. ಈ ಹೊಸ ಒಡಂಬಡಿಕೆ ಯಾವ ರೀತಿಯಲ್ಲಿ ಅಂತಂದ್ರೆ ನಂಬಿಕೆಯ ಮೂಲಕವಾಗಿ ನಾವು ರಕ್ಷಣೆ ಹೊಂದುವುದು ಅಥವಾ ಕ್ಷಮೆ ಹೊಂದುವುದು. 옛 언약은 사람의 노력으로 율법대로 사는 것이 특징입니다. ನಾವು ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡಿದ್ವಿ ಮನುಷ್ಯರು ಯಾವ ರೀತಿಯಲ್ಲಿ ಆ ಹಳೆ ಒಡಂಬಡಿಕೆಯಲ್ಲಿ ಜೀವಿಸ್ತಾ ಇದ್ರು ಎಂಬುದಾಗಿ. 새 언약은 구원자 예수 그리스도의 대속, atoning sacrifice, 믿음, faith, 성령, the Holy Spirit가 핵심입니다. ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡುತ್ತೇವೆ ನಮ್ಮಲ್ಲಿ ಉಂಟಾಗುವಂತಹ ಒಂದು ಯೇಸು ಕ್ರಿಸ್ತ ನಂಬುವುದರ ಮೂಲಕವಾಗಿ ಉಂಟಾಗುವಂತ ಒಂದು ವಿಶ್ವಾಸ ಆಗಿರ್ಬೋದು, ನಂಬಿಕೆ ಆಗಿರ್ಬೋದು, ಒಂದು ಮಾರ್ಪು, ಇದೆಲ್ಲವನ್ನ ನೋಡುವಾಗ ಪರಿಶುದ್ಧಾತ್ಮ ದೇವರು ತಾನೇ ನಮ್ಮನ್ನು ನಡೆಸ್ತಾರೆ ಎಂಬುದಾಗಿ ನೋಡ್ತೇವೆ. 예수 그리스도의 대속, 믿음, 성령이 핵심이라는 겁니다. ಯೇಸು ಕ್ರಿಸ್ತನನ್ನು ನಂಬುವುದರ ಮೂಲಕವಾಗಿ ಒಂದು ಕ್ಷಮೆ, ಒಂದು ಮಾರ್ಪು, ಒಂದು ಆತ್ಮನ ನಡೆಸುವಿಕೆ. 그리고 성령을 따라 살면 하나님의 말씀대로 살 수 있다는 것이 특징입니다. ಹಾಗಾಗಿ ಈ ಪರಿಶುದ್ಧಾತ್ಮನ ಮೂಲಕವಾಗಿ ನಾವು ಮುಂದೆ ಸಾಗುವಂತದ್ದು ಕೂಡ ಮುಖ್ಯ ಎಂಬುದಾಗಿ ತಿಳಿಯಪಡಿಸ್ತಾ ಇದೆ. 옛 언약은 사람의 노력으로 율법대로 사는 것이 특징입니다. ಇಲ್ಲಿ ಮುಂಚೆ ನಡೀತಾ ಇದ್ದಂತ ಮಾರ್ಗ ಹೇಗಿತ್ತು ಎಂಬುದಾಗಿ ಕೂಡ ನಮಗೆ ಗೊತ್ತಿದೆ. 옛 언약은 사람의 육체에 할례를 행하는 것이 하나님의 백성이라는 표지입니다. ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡುವಂತ ಸಂದರ್ಭದಲ್ಲಿ ಅಲ್ಲಿ ಒಂದು ಮಾರ್ಪಿನ ಕುರಿತು ವಿವರವಾಗಿ ತಿಳಿಸುವಂತದ್ದು. 그러므로 사람의 노력으로 율법대로 사는 것이 특징이라는 것입니다. ಮನುಷ್ಯದನ್ನೆಲ್ಲ ಪಾಲನೆ ಮಾಡಲಿಕ್ಕೆ ಬಹಳ ಕಷ್ಟವಾಗಿದ್ದಂತಹ ಅಂಶಗಳನ್ನ ನಾವು ನೋಡಬಹುದಲ್ಲಿ. 새 언약은 육체의 할례를 하는 것이 아니고 마음의 할례를 하는 것입니다. ಆದ್ರೆ ಹೊಸ ಒಡಂಬಡಿಕೆಯಲ್ಲಿ ಎಲ್ಲ ಕಷ್ಟ ಏನಿಲ್ಲ, ಪಾಲನೆ ಮಾಡಬಹುದು. ಯಾಕಂದ್ರೆ ನಂಬಿಕೆ ಮೂಲಕವಾಗಿ ಇಲ್ಲಿ ಸುನ್ನತಿ ಕೂಡ ಅಷ್ಟೇನೆ, ಮನಸ್ಸಿನಲ್ಲಿ ಸುನ್ನತಿಯ ಕುರಿತು ಇಲ್ಲಿ ನಾವು ಹೊಸ ಒಡಂಬಡಿಕೆಯಲ್ಲಿ ತಿಳಿಬೇಕಾಗಿದೆ. 성령을 주심으로써 마음의 할례를 받는 것입니다. ಪರಿಶುದ್ಧಾತ್ಮನ ಮೂಲಕವಾಗಿ ಮನಸ್ಸಿನ ಸುನ್ನತಿಯನ್ನ ಕುರಿತು ನಾವು ನೋಡ್ತೇವೆ. 이것은 육체의 할례와 비교해서 설명해 보는 겁니다. ಹಾಗಾಗಿ ಈ ಒಂದು ಉಪಮಾನದ ಕುರಿತಾಗಲಿ ಅಥವಾ ಹೊಸ ಒಡಂಬಡಿಕೆಯ ಕುರಿತಾಗಲಿ ನಾವು ತಿಳಿಬೇಕಾಗಿದೆ. 그러니까 성령을 받은 사람은 성령을 따라서 살면 하나님의 약속의 말씀대로 살 수 있다는 것이 특징입니다. ಹಾಗೆ ಪರಿಶುದ್ಧಾತ್ಮನ ಮೂಲಕವಾಗಿ ಯಾರೆಲ್ಲ ಪರಿಶುದ್ಧಾತ್ಮನನ್ನ ಹೊಂದಿಕೊಂಡಿರ್ತಾರೋ ವಾಗ್ದಾನದಂತೆ ನಡೀಲಿಕ್ಕೆ ಸಿದ್ಧರಿರ್ತಾರೆ, ಅಂತವರ ಜೊತೆಯಲ್ಲಿ ಕರ್ತನ ವಾಗ್ದಾನಗಳನ್ನು ಪೂರೈಸ್ತಾರೆ. 오늘 본문에서는 종인 하갈을 신의 산으로 비유했고, ಅದೇ ರೀತಿಯಲ್ಲಿ ಇವತ್ತು ತಿಳಿಸಲ್ಪಟ್ಟಿರುವಂತಹ ಹಾಗರ ಕುರಿತು ಕೂಡ ನಾವು ನೋಡ್ತೇವೆ. 현재의 예루살렘으로 비유를 했습니다. ಹಾಗೆ ಯೆರೂಸಲೇಮ್ ಕುರಿತು ಕೂಡ ನಾವು ನೋಡ್ತಾ ಇದ್ದೇವೆ. 현재에 있는 예루살렘이라는 겁니다. ಮೇಲಣ ಯೆರೂಸಲೇಮ್ ಎಂಬುದಾಗಿ ನೋಡ್ತೇವೆ. 반면에 약속을 받은 사라를 이렇게 비유했습니다. ಅಂದ್ರೆ ಮೇಲಣ ಯೆರೂಸಲೇಮ್ ಎಂಬುವಂತವಳು ಸ್ವತಂತ್ರಳು, ವಾಗ್ದಾನದ ಮೂಲಕವಾಗಿ ಎಂಬುದಾಗಿ ನೋಡ್ತೇವೆ. 위에 있는 예루살렘이며 자유자로 비유했습니다. ಎರಡು ವಿಷಯಗಳನ್ನ ಕುರಿತು ಆತನು ಸಂಪೂರ್ಣವಾಗಿ ವಿವರಿಸುವಂತದ್ದನ್ನ ನಾವು ಕಾಣಬಹುದಾಗಿದೆ. 여기서 신의 산을 왜 비유했습니까? ಸಿನಾಯ್ ಪರ್ವತದ ಕುರಿತು ಕೂಡ ಇಲ್ಲಿ ನಾವು ನೋಡ್ತೇವೆ. 율법의 종이라는 말을 하기 위해서 비유한 것입니다. ನಾವು ನೆನಪು ಮಾಡ್ಕೋಬೇಕಾಗಿರುವಂತದ್ದು ಸಿನಾಯ್ ಪರ್ವತ ತಿಳಿಸಲ್ಪಟ್ಟಿರುವಂತದ್ದು ಧರ್ಮಶಾಸ್ತ್ರವನ್ನ ಕೂಡ ನೆನಪು ಮಾಡ್ಕೋಬೇಕಾಗಿದೆ. 신의 산에서 율법을 주셨기 때문입니다.
ಯಾಕಂದ್ರೆ ಅಲ್ಲಿ ಆ ಪರ್ವತದಲ್ಲಿ ಧರ್ಮಶಾಸ್ತ್ರವು ಕೊಡಲ್ಪಟ್ಟಿದೆ. 그러므로 하갈은 율법의 종이라는 것입니다. ಅಂದ್ರೆ ಆಗರಳನ್ನ ನೆನಪು ಮಾಡ್ಕೊಳ್ಳುವಂತ ಸಂದರ್ಭದಲ್ಲಿ ಒಂದು ಅಲ್ಲಿ ಕೊಡಲ್ಪಟ್ಟಿರುವಂತಹ ಒಡಂಬಡಿಕೆಗಳನ್ನು ಕೂಡ ನೆನಪು ಮಾಡ್ಕೋಬೇಕಾಗಿದೆ. 그런데 하갈을 지금의 예루살렘으로 비유를 했는데요. ಅವಳು ಈಗಿನ ಯೆರೂಸಲೇಮ್ ಎಂಬುವಳಿಗೆ ಸರಿ ಬೀಳುತ್ತಾಳೆ ಎಂಬುದಾಗಿ ನೋಡ್ತೇವೆ. 지금의 예루살렘은 유대인들이 사는 곳입니다. ಈಗಿನ ಯೆರೂಸಲೇಮ್ ಎಂಬುದಾಗಿ ನೋಡುವಂತ ಸಂದರ್ಭದಲ್ಲಿ ಯಹೂದ್ಯರು ಜೀವಿಸುತ್ತಿದ್ದಂತಹ ಒಂದು ರೀತಿಯನ್ನು ಕುರಿತು ತಿಳಿಯಪಡಿಸುತ್ತದೆ. 유대인들이 거룩한 곳으로 생각하는 것입니다. ಯಾಕೆ ಅಂದ್ರೆ ಎಲ್ಲ ಯಹೂದ್ಯರು ಕೂಡ ಯಾವ ರೀತಿಯಲ್ಲಿ ನೆನೆಸಿದ್ರು? ನಾವೆಲ್ಲ ಪರಿಶುದ್ಧರು ಎಂಬುದಾಗಿ ನೆನೆಸ್ತಾ ಇದ್ರು. 다시 말하면은 유대인들을 율법의 종으로 비유해서 설명하고 있는 것입니다. ಇನ್ನೊಂದು ರೀತಿಯಲ್ಲಿ ತಿಳಿಯಪಡಿಸಬೇಕಂತಂದ್ರೆ ಅವರು ಯಾವ ರೀತಿಯಲ್ಲಿ ಯೋಚನೆ ಮಾಡ್ತಾ ಇದ್ರು ಎಂಬುದಾಗಿ ಕೂಡ ಅಲ್ಲಿ ನಾವು ಕಾಣಬಹುದಾಗಿದೆ. 유대인 중에서 예수 그리스도를 믿지 않는 유대인들을 말하는 것입니다. ಹಾಗೇನೆ ಯೂದರ ವಿಷಯದಲ್ಲಿ ಯಾವ ರೀತಿಯಲ್ಲಿ ಅವರು ನಡೀತಾ ಇದ್ರು, ಯಾವ ರೀತಿಯಲ್ಲಿ ತಿಳಿಯಪಡಿಸ್ತಾ ಇದ್ರು ಎಂಬುದಾಗಿ ನಾವು ಕಲಿಯಬಹುದಾಗಿದೆ. 또 위에 있는 예루살렘은 하늘의 예루살렘입니다. ಅದ್ರ ಮುಂದಿನ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಮೇಲಣ ಯೆರೂಸಲೇಮ್ ಎಂಬುದಾಗಿ, ಅದು ಮೇಲಣ ಯೆರೂಸಲೇಮ್ ಕುರಿತು ತಿಳಿಸುತ್ತದೆ. 현재 있는 예루살렘에서는 율법을 지켜야 하는 것이고, ಮೊದಲು ತಿಳಿಸಲ್ಪಟ್ಟಿರುವಂತಹ ವಿಷಯದಲ್ಲಿ ಒಡಂಬಡಿಕೆಗಳನ್ನ ಕುರಿತು ಕೂಡ ನೆನಪು ಮಾಡುತ್ತಾ, 하늘에 있는 예루살렘에서는 자유롭게 즐겁게 사는 곳입니다. ಮೇಲಣ ಯೆರೂಸಲೇಮ್ ಕುರಿತು ನಾವು ನೋಡುವಂತ ಸಂದರ್ಭದಲ್ಲಿ ಆನಂದವಾಗಿ ಮತ್ತೆ ಸ್ವತಂತ್ರವಾಗಿ ಜೀವಿಸುವುದರ ಕುರಿತು ಕೂಡ ನೋಡುತ್ತೇವೆ. 거기서는 종으로 사는 것이 아닙니다. ಅಲ್ಲಿ ಇನ್ನೂ ದಾಸತ್ವದ ಮೂಲಕವಾಗಿ ಜೀವಿಸುವಂತದ್ದಲ್ಲ. 거기에는 아무나 가서 사는 것이 아닙니다. ಮತ್ತೆ ಎಲ್ಲರೂ ಕೂಡ ಹೋಗಿ ಮೇಲಿನ ಲೋಕದಲ್ಲಿ ಜೀವಿಸಲಿಕ್ಕೆ ಸಾಧ್ಯ ಇಲ್ಲ. 약속의 자녀들로서 어렵담을 얻은 사람들만 가서 사는 것입니다. ಆ ವಾಗ್ದಾನವನ್ನ ಹೊಂದಿಕೊಂಡಿರುವಂತವರು, ವಾಗ್ದಾನದ ಮೂಲಕವಾಗಿ ತಿಳಿಸಲ್ಪಟ್ಟಿರುವಂತವರು ಮಾತ್ರವೇ ಆ ಮೇಲಿನ ಲೋಕದಲ್ಲಿ ಹೋಗಿ ಜೀವಿಸಲಿಕ್ಕೆ ಸಾಧ್ಯವಾಗ್ತದೆ. 종이 아닌 자유자로 자유롭게 사는 것입니다. ಪರಿಶುದ್ಧರಾಗಿಯೂ ತಮ್ಮನ್ನ ಸಮರ್ಪಣೆ ಮಾಡಿ ಯಾವ ರೀತಿಯಲ್ಲಿ ಫಲವನ್ನು ಹೊಂದಿಕೊಂಡಿದ್ದಾರೆ ಹಾಗೆ ಜೀವಿಸಲಿಕ್ಕೆ ಸಾಧ್ಯ. 하나님께 자유롭게 예배드리며 사는 것입니다. ದೇವರು ಆರಿಸಿಕೊಂಡಿರುವಂತವರು ದೇವರನ್ನ ಆರಾಧಿಸುವುದರ ಮೂಲಕವಾಗಿ, ದೇವರನ್ನ ಮಹಿಮೆ ಪಡಿಸುವುದರ ಮೂಲಕವಾಗಿ ಆನಂದವಾಗಿರ್ಲಿಕ್ಕೆ ಕೂಡ ಸಾಧ್ಯ. 사라는 90살 되기 이전까지는 아기를 잉태하지 못했습니다. ಸಾರಳ ವಿಷಯದಲ್ಲಿ ನಾವು ನೋಡ್ತೇವೆ 90 ವರ್ಷಗಳ ತನಕ ಆಕೆ ಮಕ್ಕಳಿರ್ಲಿಲ್ಲ ಎಂಬುದಾಗಿ. 하갈은 이미 13년 전에 아들을 낳았습니다. ಆದ್ರೆ ಆಗರ್ల ವಿಷಯದಲ್ಲಿ ನೋಡ್ತೇವೆ ಕೆಲವೇ ದಿನದಲ್ಲಿ ಮಗುವನ್ನ ಹೆರುವಂತದ್ದನ್ನು ಕೂಡ ನಾವು ನೋಡ್ತೇವೆ. 사라가 몸종인 하갈에게 얼마나 많은 서러움을 당했겠습니까? ಸಾರಳು ಆಗರ್ల ವಿಷಯದಲ್ಲಿ ಎಷ್ಟು ಆಲೋಚನೆ ಮಾಡಿದ್ದಿರಬಹುದು, ಅದಕ್ಕೆ ಮನಸ್ಸು ಯಾವ ರೀತಿಯಲ್ಲಿ ಇದ್ದಿರಬಹುದು. 아들 이삭과 사라의 아들 이스마엘의 나이는 13살 차이가 납니다. ಹಾಗೇನೆ ನಾವು ನೋಡ್ತೇವೆ ಸಾರಳ ಮಗಳ ವಿಷಯದಲ್ಲಿಯೂ ಮತ್ತೆ ಆಗನ ಮಗನ ವಿಷಯದಲ್ಲಿ ವಯಸ್ಸು ಕೂಡ ಮಕ್ಕಳ ವಿಷಯದಲ್ಲಿ ಹೆಚ್ಚು ಕಡಿಮೆಯನ್ನ ನೋಡ್ತೇವೆ. 그러니까 13살 더 많은 종의 아들이 이삭을 놀림감으로 놀려댔습니다. ಹಾಗೇನೆ ಆ ಮಕ್ಕಳ ವಿಷಯದಲ್ಲಿ ಕೂಡ ಆಶ್ಚರ್ಯಕ್ಕೆ ಅಥವಾ ಹೆಚ್ಚಿನ ಆಯುಷ್ಯನ ಹೊಂದಿರುವಂತದ್ರ ಕುರಿತು ಕೂಡ ಅವರಿಗೆ ಆಶ್ಚರ್ಯ ಆಗಿರಬಹುದು. 자기는 아들을 낳지 못하고 종이
아들을 낳았습니다. ಹೇಗೆ ಆಶ್ಚರ್ಯ ಅಥವಾ ಮನಸ್ಸು ವೇದನೆ ಅಂತಂದ್ರೆ, ನನಗೆ ಮಕ್ಕಳಿಲ್ಲ, ಆದ್ರೆ ಈ ತೊತ್ತು ಮಗುವನ್ನ ಹೆತ್ತಿದಾಳಲ್ವಾ ಎಂಬುದಾಗಿ. 사라가 얼마나 슬펐겠습니까? ಸಾರಳ ಮನಸ್ಸು ಎಷ್ಟು ನೋವಾಗಿದ್ದಿರಬಹುದು. 사라는 아브라함에게 자기의 아들이 종의 아들에게 놀림을 받는다고 고자질했습니다. 말했습니다. ಹಾಗೇನೆ ಸಾರಳು ಬಂದು ಅಬ್ರಾಹ್ಮನ ಬಳಿಯಲ್ಲಿ ಕೂಡ ಮಾತನಾಡುವಂತ ಸಂದರ್ಭದಲ್ಲಿ ಎಷ್ಟೆಲ್ಲ ನೋವಿನ ವಿಷಯಗಳನ್ನ ಕೂಡ ಹೇಳಿರಬಹುದು ಅಥವಾ ತಿಳಿಯಪಡಿಸಿದ್ದಿರಬಹುದು. 내 아들이 종의 아들로부터 놀림을 받고 있어요. 이렇게 고자질했습니다. ನನ್ನ ಈ ಮಗುವಿನ ವಿಷಯದಲ್ಲಿ ಆಶ್ಚರ್ಯಕ್ಕೆ ಒಳಗಾಗಿ ಇರುವಂತಹ ಸಂಗತಿಗಳನ್ನು ಕೂಡ ಅವರು ಹಂಚಿಕೊಂಡಿರಬಹುದು. 아브라함은 종인 하갈과 그 아들을 내어 쫓기로 결심했습니다. ಅಬ್ರಾಹ್ಮನು ಆಗರಳ ವಿಷಯದಲ್ಲಿ ಮತ್ತೆ ಮಗನ ವಿಷಯದಲ್ಲಿ ಕೂಡ ಹೇಳುವಂತಹ ವಿಷಯಗಳು. 그 이전까지는 사라는 잉태하지 못한 여자였으며 ಇದುವರೆಗೂ ಕೂಡ ಸಾರಳ ವಿಷಯದಲ್ಲಿ ಮಕ್ಕಳಿರ್ಲಿಲ್ಲ, ಆಕೆ ಮಕ್ಕಳನ್ನ ಹೆತ್ತಿರ್ಲಿಲ್ಲ. 아기 낳을 때 겪는 고통도 경험하지 못한 여자였습니다. ಮತ್ತೆ ಆಕೆಯ ವಿಷಯದಲ್ಲಿ ನೋಡಬಹುದು, ಬಂಜೆಯಾಗಿ ಉಳ್ಕೊಂಡಿದ್ದಾಳೆ ಎಂಬುದಾಗಿ ಕೂಡ ಹೇಳಬಹುದು. 약속을 믿음으로 구원받은 모든 사람들은 약속받은 사라의 자녀로 비유하고 있습니다. ವಾಗ್ದಾನವನ್ನ ಹೊಂದಿಕೊಂಡಿರುವಂತವಳಾಗಿದ್ದರೂ ಕೂಡ ಉಪಮಾನದ ಮೂಲಕವಾಗಿ ತಿಳಿಯಪಡಿಸುವಂತಹ ಸಂಗತಿಯ ಅರಿವು ಹೇಳ್ತಾ ಇದ್ದಾರೆ. 그래서 사도 바울은 약속받은 자들에게 사라를 비유하면서 이렇게 말하고 있습니다. ಅದಕ್ಕೋಸ್ಕರವಾಗಿ ಅಪೊಸ್ತಲನಾದ ಪೌಲನು ಈ ಸಂಗತಿಗಳನ್ನ ಉಪಮಾನಗಳಾಗಿವೆ ಎಂಬುದಾಗಿ ಆ ಸ್ತ್ರೀಯರ ವಿಷಯದಲ್ಲಿ ಹೇಳ್ತಾ ಇದ್ದಾನೆ. 27절을 다시 읽어보겠습니다. Verse 27 ಮತ್ತೊಮ್ಮೆ, 기록된 바 잉태하지 못한 자여 절구하라. 상고를 모르는 자여 소리질러 외치라. 이는 홀로 사는 자의 자녀가 남편 있는 자의 자녀보다 많음이라 하였으니. ಹೆರದ ಬಂಜೆಯೇ ಆನಂದವಾಗಿರು, ಪ್ರಸವ ವೇದನೆ ಇಲ್ಲದವಳೆ ಸ್ವರವೆತ್ತಿ ಕೂಗು, ಗಂಡನುಳ್ಳವಳಿಗಿಂತ ಗಂಡ ಬಿಟ್ಟವಳಿಗೆ ಮಕ್ಕಳು ಹೆಚ್ಚು ಎಂದು ಬರೆದಿದೆಯಲ್ಲ. 이것은 약속으로 하나님의 자녀가 된 사람들을 향해서 격려하는 말입니다. ಇದು ವಾಗ್ದಾನದ ಮೂಲಕವಾಗಿ ತಿಳಿಯಪಡಿಸುವಂತಹ ಮಾತುಗಳನ್ನು ನೋಡುತ್ತೇವೆ. 하나님의 약속으로 얻은 아들은 더 큰 민족을 이룬다는 뜻입니다. ದೇವರು ಮಾಡಿದಂತ ವಾಗ್ದಾನದ ಮೂಲಕವಾಗಿ ಒಂದು ದೊಡ್ಡ ಜನಾಂಗವನ್ನ ಕಾಣುವ ಹಾಗೆ ತಿಳಿಯಪಡಿಸುವಂತದ್ದನ್ನ ನೋಡ್ತೇವೆ. 사라는 90세가 넘어서 아기를 가질 수 없는 나이였습니다. ಸಾರಳ ಆಯುಷ್ ಕುರಿತು ನಾವು ನೋಡ್ಬೇಕಾದ್ರೆ ಆಕೆ ಮಕ್ಕಳನ್ನ ಹೆರುವಂತ ಸಮಯನೇ ಅಲ್ಲ ಅಥವಾ ವಯಸ್ಸೇ ಅಲ್ಲ. 그러나 하나님은 사라에게 아들을 약속하셨고 ಅಂತಹ ಸಂದರ್ಭದಲ್ಲಿ ಕೂಡ ದೇವರು ಸಾರಳಿಗೆ ವಾಗ್ದಾನವನ್ನ ಮಾಡ್ತಾರೆ. 또 그 약속이 성취되어 큰 민족을 이루게 된다는 것을 약속하고 있습니다. ಅದೇ ರೀತಿಯಲ್ಲಿ ಅವರಿಗೆ ತಿಳಿಯಪಡಿಸಿದಂತಹ ಎಲ್ಲ ವಾಗ್ದಾನ ಪೂರೈಕೆಗೆ ಕೂಡ ನೋಡ್ತೇವೆ. 이것은 아브라함에게 주신 약속과 같은 약속입니다. ಇದು ಅಬ್ರಾಹ್ಮನಿಗೆ ಕೊಡಲ್ಪಟ್ಟಂತಹ ವಾಗ್ದಾನದ ರೀತಿಯಲ್ಲಿ ಇದೆ. 우리는 하나님의 약속은 반드시 성취된다는 것을 믿어야 합니다. ನಾವು ನಂಬಬೇಕು, ದೇವರು ಏನ್ ವಾಗ್ದಾನ ಮಾಡಿರ್ತಾರೋ ಆ ವಾಗ್ದಾನವನ್ನ ಖಂಡಿತ ನೆರವೇರಿಸ್ತಾರೆ ಎಂಬುದಾಗಿ. 그것이 믿음의 중요한 포인트입니다. ನಂಬಿಕೆಯುಳ್ಳವರಲ್ಲಿ ಇರಬೇಕಾಗಿರುವಂತಹ ಬಹಳ ಮುಖ್ಯವಾದಂತಹ ಅಂಶ ಇದೆ ಎಂಬುದಾಗಿ ನೋಡ್ತೇವೆ. 28절을 읽어봅니다. 28 형제들아 너희는 이삭과 같이 약속의 자녀라. ಸಹೋದರರೇ, ನಾವು ಇಸಾಕನಂತೆ ವಾಗ್ದಾನದ ಫಲವಾಗಿ ಹುಟ್ಟಿದ ಮಕ್ಕಳಾಗಿದ್ದೇವೆ. 갈라디아 지역의 교인들 중에서 거짓 교사들의 말을 따르지 않고 믿음을 그대로 지키고 있는 사람들에게 형제들아 라고 부르고 있습니다.
ಇಲ್ಲಿ ನೋಡ್ತೇವೆ ವಾಕ್ಯಗಳನ್ನ ಸರಿಯಾದ ರೀತಿಯಲ್ಲಿ ಪಾಲನೆ ಮಾಡ್ತಾ ಇಲ್ಲ, ತಪ್ಪಾದ ಮಾರ್ಗದಲ್ಲಿ ನಡೀತಾ ಇದ್ದಾರೆ, ಅಂತವರನ್ನು ಕೂಡ ಅಂತವರನ್ನು ಕೂಡ ಕರೀತಾ ಇದ್ದಾನೆ ಸಹೋದರರೇ. 오늘 본문 시작할 때 21절에서는 율법 아래에 있고자 하는 자들아라고 하면서 격노하면서 불렀지만은 ಫಸ್ಟ್ ನಾವು ನೋಡ್ತಾ ಇದ್ದೇವೆ 21ನೇ ವಚನದಲ್ಲಿ ಧರ್ಮಶಾಸ್ತ್ರಧೀನರಾಗುವುದಕ್ಕೆ ಮನಸ್ಸುಳ್ಳವರೇ ಎಂಬುದಾಗಿ ಕರೀತಾ ಇದ್ದಾನೆ. 28절과 다음에 나오는 31절에서는 형제들아라는 호칭으로 다정하게 부르고 있습니다. ವರ್ಸ್ 28 ಅಲ್ಲಿ ಮತ್ತೆ ವರ್ಸ್ 31 ನಲ್ಲಿ ನಾವು ನೋಡ್ತೇವೆ ಸಹೋದರರೇ ಎಂಬುದಾಗಿ ಕರೀತಾ ಇದ್ದಾನೆ. 갈라디아 지역의 교인들을 격려하는 말을 하고 있음을 알 수 있습니다. ಈ ಗಲಾತ್ಯದಲ್ಲಿದ್ದಂತವರಿಗೆ ಬರೀ ಆತನು ಗದರಿಸುವಂತದ್ದು ಮಾತ್ರನಲ್ಲ, ಸಹೋದರರ ಮೂಲಕವಾಗಿ ಎಂಬುದಾಗಿ ಕೂಡ ಮಾತಾಡ್ತಾ ಇದ್ದಾನೆ. 너희는 이삭과 같이 약속의 자녀이라. ನಾವು ಇಸಾಕನಂತೆ ವಾಗ್ದಾನದ ಫಲವಾಗಿ ಹುಟ್ಟಿದ ಮಕ್ಕಳಾಗಿದ್ದೇವೆ. 갈라디아 지역의 교인들은 예수 그리스도를 믿음으로 약속의 자녀가 되었습니다. ಇಲ್ಲಿ ನಾವು ನೋಡುವಂತ ಸಂದರ್ಭದಲ್ಲಿ ವಾಗ್ದಾನದ ಫಲವಾಗಿ ಹುಟ್ಟಿದಂತವರು ಎಂಬುದಾಗಿ ಕೂಡ ತಿಳಿಯಪಡಿಸುವಂತದನ್ನ ಕಾಣ್ತೇವೆ. 또 아브라함의 영적인 후손이 되었습니다. ಹಾಗೇನೆ ಆ ಒಂದು ಮುಂದಿನ ವಾಕ್ಯದಲ್ಲಿ ನಾವು ನೋಡುವಂತ ಸಮಯದಲ್ಲಿ 믿음으로 약속의 자녀들이 되었습니다. ನಂಬಿಕೆಯಿಂದ ಹುಟ್ಟುವಂತ ಮಕ್ಕಳು ಎಂಬುದಾಗಿ ಕೂಡ ಅಲ್ಲಿ ನಾವು ನೋಡಬಹುದು. 그래서 이 약속의 자녀들에게 사도 바울은 이렇게 격려하고 있습니다. ಈ ರೀತಿಯಲ್ಲಿ ಇದನ್ನೆಲ್ಲ ನೆನೆಸಿ ನಾವು ನೋಡುವಂತ ಸಮಯದಲ್ಲಿ 너희는 이삭과 같이 약속의 자녀라. ನಾವು ಇಸಾಕನ ಹಾಗೆ ವಾಗ್ದಾನದ ಫಲವಾಗಿದ್ದೇವೆ. 약속의 여자를 박해한 종인 하갈은 쫓겨났습니다. ಅಲ್ಲಿ ವಾಗ್ದಾನದ ಫಲವಾಗಿ ಹುಟ್ಟಿದಂತ ಮಕ್ಕಳ ಕುರಿತು ಎಚ್ಚರಿಸುವಂತದನ್ನ ಕೂಡ ನೋಡ್ತೇವೆ. 그렇기 때문에 율법의 종이 된 유대인들의 박해는 아무것도 아니라고 격려하고 있는 것입니다. ನಂಬಿಕೆಯಲ್ಲಿದ್ದಂತವರು ಕೂಡ ದೇವರ ವಾಕ್ಯಗಳನ್ನ ಸ್ವೀಕರಿಸಿದಂತವರು ಕೂಡ ಏನ್ ಮಾಡ್ತಾ ಇದ್ದಾರೆ, ತಪ್ಪಾದ ಬೋಧನೆಗಳನ್ನ ಕೇಳಿ ತಪ್ಪಾದ ಮಾರ್ಗದಲ್ಲಿ ಇದ್ರಲ್ವಾ. 29절을 읽어봅니다. 29ನೇ ವಚನ ನೋಡಿ. 그러나 그때에 육체를 따라 난 자가 성령을 따라 난 자를 박해한 것 같이 이제도 그러하도다. ವರ್ಸ್ 29. ಆದರೆ ಪೂರ್ವದಲ್ಲಿ ಸ್ವಾಭಾವಿಕವಾಗಿ ಹುಟ್ಟಿದವನು ದೇವರಾತ್ಮನ ಬಲದಿಂದ ಹುಟ್ಟಿದವನನ್ನು ಹಿಂಸೆ ಪಡಿಸಿದಂತೆಯೇ ಈಗಲೂ ಅದೇ. 육체를 따라 난 자 이스마엘이 성령을 따라 난 자 이삭을 박해했죠. ಇಲ್ಲಿ ಅವರು ನೆನಪು ಮಾಡಿಕೊಳ್ಳುವಂತ ಸಂದರ್ಭದಲ್ಲಿ ವಾಗ್ದಾನದ ಫಲವಾಗಿ ಹುಟ್ಟಿದಂತ ಇಸಾಕನ ವಿಷಯದಲ್ಲಿ ಆಗಿರಬಹುದು, ಮತ್ತೆ ಇಸ್ಮಾಯಿಲನ ವಿಷಯದಲ್ಲಿ ಕೂಡ ಇಲ್ಲಿ ನೆನಪು ಮಾಡ್ಕೋಬೇಕಾಗಿದೆ. 그와 같이 지금도 약속을 믿는 자들에게 약속을 믿지 않는 자들이 박해를 하는 것도 당연하다는 것입니다. ವಾಗ್ದಾನಗಳನ್ನ ನಂಬುವಂತವರ ವಿಷಯದಲ್ಲಿಯೂ ವಾಗ್ದಾನಗಳನ್ನ ನಂಬದೆ ಹಿಂಬಾಲಿಸದೇ ಇರುವಂತವರ ವಿಷಯದಲ್ಲಿಯೂ 여기서 성령을 따라 난 자를 말하고 있습니다. ಪರಿಶುದ್ಧಾತ್ಮನ ಮೂಲಕವಾಗಿ ಸಾಗುವಂತದ್ದು ಕೂಡ ಮುಖ್ಯ ಎಂಬುದಾಗಿ ನಾವು ನೋಡ್ತೇವೆ. 이 성령을 따라 난 자, 이 사람들은 누구를 말하는 겁니까? ಪರಿಶುದ್ಧಾತ್ಮನ ಮೂಲಕವಾಗಿ ನಡೆಸಲ್ಪಡುವಂತದ್ದು 예수 그리스도는 성령으로 나신 분입니다. ಯೇಸು ಕ್ರಿಸ್ತನ ವಿಷಯದಲ್ಲಿ ನೋಡಬೇಕಾದ್ರೆ ಪರಿಶುದ್ಧಾತ್ಮನ ಮೂಲಕವಾಗಿ ಹುಟ್ಟಿದಂತವರು. 우리도 역시 성령을 따라 난 자들입니다. ನಾವು ಕೂಡ ಪರಿಶುದ್ಧಾತ್ಮನ ಮೂಲಕವಾಗಿ ಹುಟ್ಟಿದವರ ನಡೆಸಿದಂತವರ ಮೂಲಕವಾಗಿ ನಾವು ನಂಬಬೇಕಾಗಿದೆ. 왜 성령을 따라 난 자들이라고 했습니까? ಪರಿಶುದ್ಧಾತ್ಮನ ಮೂಲಕವಾಗಿ ನಡೆಸಲ್ಪಡುವಂತವರು ಎಂಬುದಾಗಿ ನಮಗೆ ಯಾಕೆ ಹೇಳಲ್ಪಟ್ಟಿದೆ? 성령이 우리를 예수 그리스도께로 인도해 주셨다는 것입니다. ಯಾಕಂದ್ರೆ ಪರಿಶುದ್ಧಾತ್ಮ ದೇವರೇ ನಮಗೆ ಮಾರ್ಗದರ್ಶನ ನೀಡುವಂತದ್ದು. 성령이 우리를 예수 그리스도를 믿는 자로 인도해 주셨다는 것입니다. ಯಾರಿಗೆ
ಪರಿಶುದ್ಧಾತ್ಮ ದೇವರು ಕೊಡಲ್ಪಡ್ತದೆ? ಯೇಸು ಕ್ರಿಸ್ತನನ್ನು ನಂಬುವಂತವರಿಗೆ ಮಾತ್ರವೇ ಪರಿಶುದ್ಧಾತ್ಮನ ನಡೆಸುವಿಕೆ ಅಥವಾ ಮಾರ್ಗದರ್ಶನ ಸಿಗುತ್ತದೆ. 우리가 예수 그리스도를 믿은 것은 성령의 감동으로 믿은 것입니다. ಯಾರೆಲ್ಲ ಯೇಸು ಕ್ರಿಸ್ತನನ್ನ ಸ್ವಂತ ರಕ್ಷಕನನ್ನಾಗಿ ಸ್ವೀಕರಿಸುತ್ತಾರೋ ಅವರಿಗೆ ಆತ್ಮ ಪ್ರೇರೇಪಣೆ ಮೂಲಕವಾಗಿ ಪರಿಶುದ್ಧಾತ್ಮ ದೇವರು ಸಿಗುತ್ತಾರೆ. 예수 그리스도를 잘 알아서 믿었습니까? ಯೇಸು ಕ್ರಿಸ್ತನನ್ನ ನಮ್ಗೆ ಚೆನ್ನಾಗಿ ಗೊತ್ತಿದೆ ಎಂಬುದಾಗಿ ನಾವು ನಂಬಿದ್ದೀವ? 그게 아닙니다. ಹಾಗೆ ಅಲ್ಲ. 성령이 우리를 예수 그리스도께로 인도해서 예수 그리스도를 믿게 해주셨다는 겁니다. ಪರಿಶುದ್ಧಾತ್ಮ ದೇವರು ನಾವು ಯೇಸು ಕ್ರಿಸ್ತನನ್ನ ನಂಬುವ ಹಾಗೆ ರಕ್ಷಣೆ ಹೊಂದುವ ಹಾಗೆ ನಮಗೆ ಪ್ರೇರೇಪಣೆ ನೀಡಿದೆ. 그리고 예수 그리스도를 하나님의 아들이며 그리스도를 믿는 자들에게 성령이 들어오시는 겁니다. ಯಾರೆಲ್ಲ ಯೇಸು ಕ್ರಿಸ್ತನನ್ನ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿಕೊಳ್ತಾರೋ ಅವರಲ್ಲಿ ಪರಿಶುದ್ಧಾತ್ಮ ದೇವರು ಒಂದು ಅವರನ್ನ ಉತ್ತಮವಾದ ರೀತಿಯಲ್ಲಿ ಮುನ್ನಡೆಸುವಂತವರಾಗಿರ್ತಾರೆ. 그렇기 때문에 우리는 성령을 따라 난 자들입니다. ಹಾಗಾಗಿ ನಾವೆಲ್ಲರೂ ಕೂಡ ಯಾರಾಗಿದ್ದೇವೆ? ಪರಿಶುದ್ಧಾತ್ಮನ ಮೂಲಕವಾಗಿ ನಡೆಸಲ್ಪಡುವಂತವರಾಗಿದ್ದೇವೆ. 요한복음 3장 5절에 이런 말씀이 있습니다. ಯೋಹಾನ 3:5ರಲ್ಲಿ ನಾವು ನೋಡ್ತೇವೆ, 물과 성령으로 거듭난다는 말이 있습니다. 3:5ರಲ್ಲಿ ನಾವು ನೋಡ್ತೇವೆ, ನಿಮಗೆ ನಿಜವಾಗಿ ಹೇಳುತ್ತೇನೆ, ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ಎಂಬುದಾಗಿ. 우리는 복음과 성령으로 거듭난 사람들입니다. ನಾವು ಆ ರೀತಿಯಲ್ಲಿ ಆತ್ಮನಿಂದ ಹುಟ್ಟಿದಂತವರು ಎಂಬುದಾಗಿ ಕೂಡ ನಾವು ನೋಡ್ತೇವೆ. 갈라디아 지역의 교인들은 예수 그리스도를 믿음으로 성령을 받았습니다. ಗಲಾತ್ಯದಲ್ಲಿದ್ದಂತ ಆ ಸಭಿಕರು ಕೂಡ ಪರಿಶುದ್ಧಾತ್ಮ ದೇವರನ್ನ ಹೊಂದಿಕೊಳ್ಳುವಂತದ್ದನ್ನ ಕಾಣಬಹುದು. 왜냐하면 예수 그리스도를 믿는 자에게는 성령이 들어오시기 때문입니다. ಯಾಕಂದ್ರೆ ಯಾರೆಲ್ಲ ಯೇಸು ಕ್ರಿಸ್ತನ ನಂಬುತ್ತಾರೋ ಅವರೆಲ್ಲರಿಗೂ ಕೂಡ ಪರಿಶುದ್ಧಾತ್ಮನ ದೇವರ ಸಹಾಯ ಸಿಗುತ್ತದೆ. 그러니까 갈라디아 지역의 교인들은 예수 그리스도를 믿음으로 성령을 받았다는 것입니다. ಹಾಗಾಗಿ ನಾವು ಯಾಗೆಲ್ಲ ಪರಿಶುದ್ಧಾತ್ಮ ದೇವರ ಸಹಾಯವನ್ನ ಹೊಂದಬೇಕಾಗಿದೆ ಅನ್ನುವಂಥದ್ದು ತಿಳಿಯಬೇಕಾಗಿದೆ. 갈라디아서 3장 2절에 이런 말씀이 있습니다. ಗಲಾತ್ಯ 3:2ರಲ್ಲಿ ನಾವು ಹೀಗೆ ನೋಡ್ತೇವೆ, 너희가 성령을 받은 것이 율법을 행함으로냐 예수 그리스도를 믿음으로냐? ನೀವು ದೇವರಾತ್ಮನನ್ನ ಹೊಂದಿದ್ದು ನೇಮನಿಷ್ಠೆಗಳನ್ನ ಅನುಸರಿಸಿದ್ರಿಂದಲೋ ಕೇಳಿ ನಂಬಿದ್ರಿಂದಲೋ ಎಂಬುದಾಗಿ ಗಲಾತ್ಯನ್ಸ್ ಚಾಪ್ಟರ್ 3:2 ಅಲ್ಲಿ ನಾವು ನೋಡ್ತೇವೆ. 예수 그리스도를 믿음으로 성령을 받은 사람이 아니냐라고 사도 바울은 말하고 있는 것입니다. ಅಲ್ಲಿ ನೋಡುವಂತ ಸಮಯದಲ್ಲಿ ಯೇಸು ಕ್ರಿಸ್ತ ನಂಬುವುದರ ಮೂಲಕವಾಗಿ ತಾನೇ ನಾವು ಈ ರೀತಿಯಲ್ಲಿ ಪರಿಶುದ್ಧಾತ್ಮ ದೇವರ ಸಹಾಯ ಹೊಂದಿದ್ದೇವೆ. 성령을 받은 그리스도인들은 성령을 따르고 성령을 의지하여 살면 ಯಾವ ರೀತಿಯಲ್ಲಿ ಪರಿಶುದ್ಧಾತ್ಮನ ಮಾರ್ಗದರ್ಶನ ಅಥವಾ ಪರಿಶುದ್ಧಾತ್ಮ ನಡೆಸುವಿಕೆ ನಮಗೆ ಬೇಕಾಗಿದೆಯೋ 세상의 정과 욕심에 종이 되지 않습니다. ಈ ಲೋಕಾನುಸಾರವಾಗಿ ನಡೆಯುವಂತದ್ದಲ್ಲ, ಆತ್ಮಾನುಸಾರವಾಗಿ ನಡೆಯುವಂತದ್ದು ಮುಖ್ಯ. 그리스도인답게 살 수 있다는 것입니다. ಕ್ರಿಸ್ತನೊಂದಿಗೆ ನಡೆಯುವಂತದ್ದು ಕೂಡ ಮುಖ್ಯ. 하나님의 자녀답게 살 수 있다는 것입니다. ದೇವರ ಮಕ್ಕಳಾಗಿ ನಾವು ಜೀವಿಸುವಂತವರಾಗಿ ಮಾರ್ಪಡುವಂತವರಾಗಿದ್ದೇವೆ. 또 29절에 육체를 따라 난 자들은 누구입니까? 29ನೇ ವಚನದಲ್ಲಿ ನಾವು ನೋಡ್ತೇವೆ, 육체를 따라 난 자들은 예수 그리스도를 믿지 않는 자들입니다. ಇಲ್ಲಿ ಪೂರ್ವ ಸ್ವಾಭಾವಿಕವಾಗಿ ಹುಟ್ಟದವನು ದೇವರಾತ್ಮನ ಬಲದಿಂದ ಹುಟ್ಟದವನನ್ನು ಹಿಂಸೆ ಪಡಿಸಿದಂತೆಯೇ ಎಂಬುದಾಗಿ ನೋಡ್ತೇವೆ. 그들은 정직하게 살 수도 있습니다. ಅಂದ್ರೆ ಲೋಕಾನುಸಾರವಾಗಿ ಹುಟ್ಟಿದಂತವರಾಗಿರ್ಬೋದು, 좋은 일을 많이 할 수도 있습니다. ಈ ಲೋಕಾನುಸಾರವಾಗಿ ಇದ್ದಂತವರು ಕೂಡ ಒಂದು ವೇಳೆ ಒಳ್ಳೆ ಕೆಲಸ ಕಾರ್ಯಗಳ ಮೂಲಕವಾಗಿ ನಾವು ಸಾಧನೆ ಮಾಡಲಿಕ್ಕೆ ಸಾಧ್ಯವಿಲ್ಲ. 그러나 그들은 결코 성령을 받을 수 없는 사람들입니다. ಅಂದ್ರೆ ಪರಿಶುದ್ಧಾತ್ಮ ದೇವರನ್ನ ಒಳ್ಳೆ ಕಾರ್ಯಗಳನ್ನ ಮಾಡುವುದರ ಮೂಲಕವಾಗಿ ಹೊಂದಲಿಕ್ಕೆ ಸಾಧ್ಯವಿಲ್ಲ. 정직하게 살았다고 해서 성령을 받는 것이 아닙니다.
ನಾನು ಚೆನ್ನಾಗಿ ಒಳ್ಳೆ ಉತ್ತಮನಾಗಿ ಜೀವಿಸ್ತಾ ಇದ್ದೇನೆ ಮತ್ತೆ ಒಳ್ಳೆ ಕಾರ್ಯಗಳನ್ನ ಮಾಡ್ತಾ ಇದ್ದೀನಿ, ಹಾಗಾಗಿ ಪರಿಶುದ್ಧಾತ್ಮ ದೇವರು ನನ್ನಲ್ಲಿ ಬರ್ತಾರೆ ಎಂಬುದಾಗಿ ನೆನೆಸಬಾರ್ದು. 좋은 일을 많이 한다고 해서 성령을 받는 것이 아닙니다. ಪರಿಶುದ್ಧಾತ್ಮ ದೇವರು ಹೊಂದಬೇಕಾದ್ರೆ ನಾನು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಬೇಕೇನೋ ಎಂಬುದಾಗಿ ಅಲ್ಲ. 오직 예수 그리스도를 믿는 자들에게 성령이 들어오시는 겁니다. ಹಾಗಾದ್ರೆ ಹೇಗೆ? ಯೇಸು ಕ್ರಿಸ್ತನನ್ನ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡವರಿಗೆ ಮಾತ್ರ ಪರಿಶುದ್ಧಾತ್ಮನ ಸಿಗ್ತದೆ, ಪರಿಶುದ್ಧಾತ್ಮನ ನಡೆಸುವಿಕೆ ಇರುತ್ತದೆ. 육체를 따라 난 자들은 성령이 없기 때문에 ಪರಿಶುದ್ಧಾತ್ಮ ದೇವರ ಸಹಾಯ ಇಲ್ಲದೆ ಇರುವಂತವ್ರು ಕೂಡ ಇದ್ದಾರೆ. 자기의 행위로, 자기의 힘으로 구원을 얻을 수가 없습니다. ನನ್ನ ಸ್ವಂತ ಶಕ್ತಿಯಿಂದ ಸ್ವಂತ ಜ್ಞಾನದಿಂದ ಎಂಬುದಾಗಿ ಜೀವಿಸುವಂತವರಿಗೆ ಆ ಒಂದು ರಕ್ಷಣೆ ಕೂಡ ಇರುವುದಿಲ್ಲ. 그러므로 육체를 따라 난 자들은 성령이 없기 때문에 ಈ ಯಾವ ರೀತಿಯಲ್ಲಿ ಪರಿಶುದ್ಧಾತ್ಮ ದೇವರ ಸಹಾಯ ಇಲ್ಲದೆ ಇರುವಂತವ್ರು ಕೂಡ ಇರ್ತಾರೋ, 성령을 따라 난 자들을 미워하는 것은 지극히 당연한 일입니다. ಹಾಗಾಗಿ ನಮಗೆ ಎಷ್ಟು ಪ್ರಾಮುಖ್ಯವಾಗಿರುವಂತಹ ವಿಷಯ ಇದೆ ಎಂಬುದಾಗಿ ನಾವು ಯಾವ ರೀತಿಯಲ್ಲಿ ನಾವು ನಡೀತಾ ಇದ್ದೀವಿ ಅನ್ನುವಂಥದ್ದನ್ನ ಕೂಡ ತಿಳಿಬೇಕಾಗಿದೆ. 그래서 억울해할 것도 없고 ನಮ್ಮ ಸ್ವಂತ ಕಾರ್ಯಗಳಿಂದ ಏನು ಹೊಂದಲಿಕ್ಕೆ ಸಾಧ್ಯ ಇಲ್ಲ. 화를 낼 것도 없고 ನಮ್ಮ ಬುದ್ಧಿಯಿಂದಲೂ ಕೂಡ ಏನು ಹೆಚ್ಚಾಗಿ ಹೊಂದಲಿಕ್ಕೆ ಸಾಧ್ಯವಿಲ್ಲ. 슬퍼할 것도 없다는 것입니다. ಈ ಲೋಕಾನುಸಾರವಾಗಿ ಯಾವುದೇ ಕಾರ್ಯಗಳಿಂದಲೂ ನಾವು ಪರಿಶುದ್ಧಾತ್ಮನ ಮಾರ್ಗದರ್ಶನ ಹೊಂದಲಿಕ್ಕೆ ಸಾಧ್ಯವಿಲ್ಲ. 그래서 사도 바울은 ಅದಕ್ಕೋಸ್ಕರವಾಗಿ ಅಪೊಸ್ತಲನಾದ ಪೌಲನು 27절의 말씀과 같이 27ನೇ ವಚನದಲ್ಲಿ ತಿಳಿಸಿರುವ ಹಾಗೆ, 기록된 바 잉태하지 못한 자여 절구하라, 상고를 모르는 자여 소리질러 외치라, 이는 홀로 사는 자의 자녀가 남편 있는 자의 자녀보다 많음이라 하였으니라고 격려를 하고 있는 것입니다. ವರ್ಸ್ 27ನಲ್ಲಿ ಹೇಳ್ತಾ ಇದ್ದಾರೆ, ಹೆರದ ಬಂಜೆಯೇ ಆನಂದವಾಗಿರು, ಪ್ರಸವ ವೇದನೆ ಇಲ್ಲದವಳೇ ಸ್ವರವೆತ್ತಿ ಕೂಗು, ಗಂಡನುಳ್ಳವಳಿಗಿಂತ ಗಂಡ ಬಿಟ್ಟವಳಿಗೆ ಮಕ್ಕಳು ಹೆಚ್ಚು ಎಂದು ಬರೆದದೆಯಲ್ಲ. 30절과 31절을 읽어봅니다. 30-31 ಓದೋಣ. 30절, 그러나 성경이 무엇을 말하느냐? 여종과 그 아들을 내쫓으라. 여종의 아들이 자유 있는 여자의 아들과 더불어 유업을 얻지 못하리라 하였느니라. ವರ್ಸ್ 30 and 31, ಆದರೂ ಶಾಸ್ತ್ರವು ಏನು ಹೇಳುತ್ತದೆ? ದಾಸಿಯನ್ನು ಅವಳ ಮಗನನ್ನು ಹೊರಕ್ಕೆ ಹಾಕು, ದಾಸಿಯ ಮಗನನ್ನು ಧರ್ಮಪತ್ನಿಯ ಮಗನೊಂದಿಗೆ ಎಷ್ಟು ಮಾತ್ರಕ್ಕೂ ಬಾಧ್ಯನಾಗಬಾರದೆಂದು ಹೇಳುತ್ತದೆ. ಸಹೋದರರೇ, ನಾವು ದಾಸಿಯ ಮಕ್ಕಳಲ್ಲ, ಆ ಧರ್ಮಪತ್ನಿಯ ಮಕ್ಕಳೇ ಎಂದು ತಿಳಿದುಕೊಳ್ಳಿರಿ. 31절까지 다 읽었습니까? 예. 31절은 이렇습니다. 그런즉 형제들아, 우리는 여종의 자녀가 아니요 자유 있는 여자의 자녀들이라. 힘내라, 이런 말입니다. ಈ ವಾಕ್ಯದಲ್ಲಿ ಸಹೋದರರೇ, ನಾವು ದಾಸಿಯ ಮಕ್ಕಳಲ್ಲ, ಧರ್ಮಪತ್ನಿಯ ಮಕ್ಕಳೇ ಎಂಬುದಾಗಿ ತಿಳಿಸ್ತದೆ. 여종의 자녀와 같이 살지 말라, 이런 말입니다. ಆದ್ರೆ ಆ ದಾಸಿಯ ಮಕ್ಕಳಲ್ಲ ಎಂಬುದಾಗಿ ತಿಳಿಸುವಂತದ್ದು ನಾವು ಯಾವ ರೀತಿಯಲ್ಲಿ ಅದನ್ನ ವಾಗ್ದಾನಕ್ಕೆ ನಾವು ಸ್ವೀಕರಿಸಿಕೊಳ್ಳಬೇಕಾಗಿದೆ. 뭐 때문에 자유에 있는 자의 자녀와 같이 됐느냐 이겁니다. ಹೇಗೆ ಇಬ್ಬರಿಗೂ ಹೋಲಿಕೆಯನ್ನ ಮಾಡೋದು ಸರಿ ಇಲ್ಲ ಎಂಬುದಾಗಿ ತಿಳಿಸಲ್ಪಡ್ತಾ ಇದೆ. 예수 그리스도를 믿음으로 그렇게 된 것이 아니냐. ಯಾಕಂದ್ರೆ ಯೇಸು ಕ್ರಿಸ್ತನನ್ನ ನಂಬುವುದರ ಮೂಲಕವಾಗಿ ನಮಗೆ ರಕ್ಷಣೆ ಮುಖ್ಯ ಎಂಬುದಾಗಿ ತಿಳಿಸ್ತದೆ. 예수 그리스도는 복음입니다. ಯೇಸು ಕ್ರಿಸ್ತನೇ ಸುವಾರ್ತೆ. 그러므로 복음을 믿음으로 너희들이 자유자의 자녀가 되지 않았느냐. ಆ ಸುವಾರ್ತೆಯನ್ನು ನಂಬುವುದರ ಮೂಲಕವಾಗಿ ನಮಗೆ ಒಂದು ಬಿಡುಗಡೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. 너희가 유업을 받지 않았느냐. ನೀವು ವಾಗ್ದಾನವನ್ನ ಮಾಡಲ್ಪಟ್ಟಿರುವಂತದ್ದೆಲ್ಲ ನೆರವೇರ್ಲಿಕ್ಕೂ ಕೂಡ ಆಗ ಸಾಧ್ಯ. 그러므로 복음을 버리는 것은 너희가 여종의 종이 되는 것이다. 율법의 종이 되는 것이다. 라고 말하는 것입니다. ಈ ರೀತಿಯಲ್ಲಿ ಧರ್ಮಶಾಸ್ತ್ರವನ್ನ ನಾವು ಪಾಲನೆ ಮಾಡುವುದರ ಮೂಲಕವಾಗಿ ಅಥವಾ ವಾಗ್ದಾನದ ಫಲದ ಕುರಿತು ತಿಳಿಯಪಡಿಸ್ತಾ ಇದೆ.
육체를 따라 난 자들은 결국 하나님 앞에서 내어 쫓김을 당하는 것입니다. ಲೋಕಾನುಸಾರವಾಗಿ ಅಥವಾ ಸ್ವ ಇಚ್ಛೆಯಿಂದ ನಡೆಯುವಂತವರ ಕುರಿತು ಕೂಡ ಇಲ್ಲಿ ತಿಳಿಯಪಡಿಸ್ತಾ ಇದೆ. 율법에 따라서 심판받고 영벌을 받게 되는 것입니다. ಯಾರು ಸ್ವ ಇಚ್ಛೆಯಿಂದ ನಡೆಯುವಂತವರಾಗಿರ್ತಾರೋ ಅಂತವರಿಗೆ ಧರ್ಮಶಾಸ್ತ್ರ ತಿಳಿಸಲ್ಪಡುವಂತಹ ರೀತಿಯಲ್ಲಿ ಶಿಕ್ಷೆಯನ್ನು ಅನುಭವಿಸಬೇಕಾಗಿರ್ತದೆ. 이터널 퍼니시먼트를 받고 당연히 유업도 받지 못하는 것입니다. 에어가 되지 못한다는 겁니다. ನಿತ್ಯವಾದ ಶಿಕ್ಷೆಗೆ ಒಳಗಾಗುವಂತವರಾಗಿರ್ತಾರೆ ಎಂಬುದಾಗಿ ನೋಡುತ್ತೇವೆ. 그러나 믿음으로 구원받은 약속의 자녀들은 하나님이 주시는 유업을 받을 수 있는 에어, 상속자가 되는 것입니다. ಆದ್ರೆ ನಂಬಿಕೆಯ ಮೂಲಕವಾಗಿ ಅಥವಾ ವಾಗ್ದಾನದ ಫಲದ ಮೂಲಕವಾಗಿ ಹುಟ್ಟಿದಂತ ಮಕ್ಕಳು ಯಾವ ರೀತಿಯಲ್ಲಿ ಆಕಾಶದ ನಕ್ಷತ್ರಗಳಿಗೆ ಅಥವಾ ಉಸುಬಿಗೆ ಹೋಲಿಕೆ ಮಾಡಿ ತಿಳಿಸಲ್ಪಟ್ಟಿದ್ದಾರೋ ಆ ರೀತಿಯಲ್ಲಿ ವೃದ್ಧಿಯಾಗುವಂತವರಾಗಿದ್ದಾರೆ. 예수 그리스도를 믿는 사람들에게는 하나님의 유업을 받을 수 있습니다. ಯೇಸು ಕ್ರಿಸ್ತನನ್ನ ನಂಬುವಂತವರ ವಿಷಯದಲ್ಲಿ ಈ ವಾಗ್ದಾನದ ಕುರಿತು ಬಾಧ್ಯರು ಎಂಬುದಾಗಿ ಕೂಡ ನಾವು ನೋಡಬಹುದಾಗಿದೆ. 이 땅에서 사는 동안에 유업을 받을 수 있고 ಈ ಒಂದು ಲೋಕದಲ್ಲಿ ಜೀವಿಸುವಂತಹ ಎಲ್ಲರಿಗೆ 하늘의 유업도 받을 수 있는 것입니다. ಸ್ವಾತಂತ್ರ್ಯವಿದೆ, ರಕ್ಷಣೆಯ ಮಾರ್ಗವನ್ನು ಆರಿಸಿಕೊಳ್ಳುವಂಥದ್ದು, ನಂಬುವಂಥದ್ದು. 이 땅에서 사는 동안에는 평안의 복을 받을 수 있습니다. ಈ ಲೋಕದಲ್ಲಿ ಇದ್ದಾಗಲೇನೆ ನಾವು ಸ್ವೀಕರಿಸಬಹುದು ಅಥವಾ ಆನಂದವಾಗಿರಬಹುದು ಅಥವಾ ರಕ್ಷಣೆಯನ್ನು ಕೂಡ ಅನುಭವಿಸಬಹುದು. 위로의 복을 받을 수 있습니다. ನೂತನವಾದಂತ ಮನಸ್ಸುಳ್ಳವರಾಗಿ ಕೂಡ ಇರಬಹುದು. ಅದೇ ರೀತಿಯಲ್ಲಿ ಪರಿಶುದ್ಧವಾದ ಮನುಷ್ಯರಾಗಿ ಜೀವಿಸಲಿಕ್ಕೂ ಕೂಡ ದೇವರ ಕೃಪೆಯಿಂದ ಜೀವಿಸಬಹುದು. 영생, 이터널 라이프의 복도 받을 수 있습니다. ಇಲ್ಲೇ ನಾವು ವಾಗ್ದಾನ ಪಡೆಯಬಹುದು, ನಿತ್ಯತ್ವದ ಕುರಿತು ಅಥವಾ ನಿತ್ಯ ಜೀವಕ್ಕೆ ಹೋಗುವುದರ ಕುರಿತು. 임마누엘의 복도 받을 수 있습니다. ಇಮ್ಮಾನುವೇಲನಾಗಿರುವಂತಹ ದೇವರ ಆಶೀರ್ವಾದವನ್ನು ಕೂಡ ನಾವು ಹೊಂದಬಹುದಾಗಿದೆ. 그리고 하나님께서 모든 예비한 것을 다 받을 수 있는 복도 받을 수 있습니다. ಹಾಗೆಯೇ ನಾವು ದೇವರಿಂದ ಹೊಂದುವಂತ ಎಲ್ಲ ಆಶೀರ್ವಾದಗಳನ್ನು ಕೂಡ ಹೊಂದಲಿಕ್ಕೆ ಸಾಧ್ಯ ಎಂಬುದಾಗಿ ನಾವು ನೋಡುತ್ತೇವೆ. 에베네셀의 복을 받을 수 있다는 것입니다. ಹಾಗೇನೆ ಎಬೆನೇಜರ್ ಕೊಡುವಂತಹ ಆಶೀರ್ವಾದಗಳನ್ನ ನಾವು ಹೊಂದಿಕೊಳ್ಳಲಿಕ್ಕೆ ಸಾಧ್ಯ ಎಂಬುದಾಗಿ ನೋಡುತ್ತೇವೆ. 여호와 이레의 복을 받을 수 있다는 것입니다. ಇಷ್ಟು ಆಶೀರ್ವಾದಗಳನ್ನ ಕೂಡ ಕುರಿತು ನಾವು ಹೊಂದಿಕೊಳ್ಳಬಹುದಾಗಿದೆ. 그리고 우리가 이 땅의 삶을 마치면 ಈ ಒಂದು ಭೂಮಿಯಲ್ಲಿ ಜೀವಿಸುವಂತಹ ದಿನಗಳಲ್ಲಿ 영원한 안식처인 하나님 나라를 유업으로 받게 되는 것입니다. ಹಾಗಾದ್ರೆ ನಾವು ಯಾವ ರೀತಿಯಲ್ಲಿ ನಾವು ಜೀವಿಸಬೇಕಾಗಿದೆ, ಯಾವ ರೀತಿಯಲ್ಲಿ ನಾವು ಹೊಂದಬೇಕಾಗಿದೆ. 그곳에서 영원히 기뻐하고 즐거워하면서 ಯಾವಾಗ ನಾವು ನಿತ್ಯತ್ವದ ಕುರಿತು ನಾವು ನಿತ್ಯತ್ವದ ವಾಗ್ದಾನವನ್ನು ಹೊಂದಿರ್ತೀವೋ ಆಗ ನಾವು ಖುಷಿ ಪಡ್ತೇವೆ. 하나님께 예배하고 찬양을 하는 복을 누린다는 것입니다. ಹೇಗೆ ಖುಷಿ ಪಡ್ತೀವಿ ಅಂದ್ರೆ ನಿತ್ಯತ್ವಕ್ಕೆ ಒಳಗಾಗುವಂತವರು ದೇವರನ್ನ ಆರಾಧಿಸುವುದರಲ್ಲಿ ಕೂಡ ಖುಷಿ ಪಡ್ತಾರೆ. 사도 바울은 갈라디아 지역 교인들을 향해서 형제들아라고 다정하게 부르고 있습니다. 카인들리. ಅಪೊಸ್ತಲನಾದ ಪೌಲನು ಗಲಾತ್ಯದಲ್ಲಿದ್ದಂತ ಎಲ್ಲ ಸಹೋದರರಿಗೆ ಹೇಳ್ತಾ ಇದ್ದಾನೆ, ತಾನು ವಿಧೇಯತ್ವ ಉಳ್ಳ ಮನಸ್ಸಿನೊಂದಿಗೆ ಸಹೋದರರೇ ಎಂಬುದಾಗಿ. 사도 바울은 그들에게 이렇게 격려를 하고 있습니다. ಹೀಗೆ ಆತನು ಹೇಳ್ತಾ ಇದ್ದಾನೆ ಅಪೊಸ್ತಲನಾದ ಪೌಲನು. 약속의 자녀라고 격려하고 있습니다. ವಾಗ್ದಾನದ ಫಲವುಳ್ಳವರೇ ಎಂಬುದಾಗಿ ಕರೀತಾರೆ. 종이 아닌 자유자로서의 정체성을 세워지고 있습니다. 아이덴티티를 세워지고 있습니다. ವಾಗ್ದಾನದ ಫಲದ ಮೂಲಕವಾಗಿ ರಕ್ಷಣೆ ಹೊಂದಿದಂತಹ ಸಹೋದರರೇ ಎಂಬುದಾಗಿ ಗುರುತಿಡಿದು ಕರೀತಾ ಇದ್ದಾನೆ. 하나님의 유업을 얻은 자라고 격려해주고 있습니다. ದೇವರು ನಮಗೆ ತಿಳಿಯಪಡಿಸಿರುವಂತದ್ದನ್ನ ನಾವು ಹೇಗೆ ನೆನಪು ಮಾಡಿಕೊಳ್ಳಬೇಕೆಂಬುದಾಗಿ ಆತನು ಹೇಳ್ತಾ ಇದ್ದ. 이런 자들을 어떻게 살아야 합니까? ಹೀಗೆ ಈ ರೀತಿಯಲ್ಲಿರುವಂತ ನಾವು ಹೇಗೆ ಜೀವಿಸಬೇಕು ಎಂಬುದಾಗಿ ಕೂಡ ತಿಳಿಸ್ತಾ ಇದೆ. 오늘 본문의 마지막 절 5장 1절 말씀을 끝내려 합니다. ಕೊನೆಯದಾಗಿ ಒಂದು ವಾಕ್ಯ ಓದ್ಕೊಂಡು ನಾವು ಮುಕ್ತಾಯ ಮಾಡಿಕೊಳ್ಳೋಣ.
5장 1절을 읽어봅니다. 5ನೇ ಅಧ್ಯಾಯ 1ನೇ ವಚನ. 그리스도께서 우리를 자유롭게 하려고 자유를 주셨으니 그러므로 굳건하게 서서 다시는 종의 멍에를 매지 말라. 5ನೇ ಅಧ್ಯಾಯ 1ನೇ ವಚನ. ಕ್ರಿಸ್ತನು ನಮ್ಮನ್ನು ಸ್ವತಂತ್ರದಲ್ಲಿರಿಸಬೇಕೆಂದು ನಮಗೆ ಬಿಡುಗಡೆ ಮಾಡಿದನು. ಅದರಲ್ಲಿ ಸ್ಥಿರವಾಗಿ ನಿಲ್ಲಿರಿ. ದಾಸತ್ವದ ನೊಗದಲ್ಲಿ ತಿರುಗಿ ಸಿಕ್ಕಿಕೊಳ್ಳಬೇಡಿರಿ. 그리스도께서 우리를 종의 멍에를 매지 않게 하기 위해서 자유를 주셨다는 겁니다. ಇಲ್ಲಿ ಕ್ರಿಸ್ತ ನಮ್ಮಲ್ಲಿ ಸ್ವತಂತ್ರದಲ್ಲಿ ಇರಿಸಬೇಕೆಂಬುದಾಗಿ ನಮಗೆ ಬಿಡುಗಡೆ ಮಾಡಿದನು ಅಂತ ನೋಡ್ತೇವೆ. 그러므로 굳건하게 서서 다시는 종의 멍에를 매지 말라고 격려하고 있습니다. ಹಾಗೆ ಮುಂದಕ್ಕೆ ನೋಡುವಾಗ ಅದರಲ್ಲಿ ಸ್ಥಿರವಾಗಿ ನಿಲ್ಲಿರಿ, ಮತ್ತೆ ದಾಸತ್ವದ ನೊಗದಲ್ಲಿ ಸಿಕ್ಕಿಕೊಳ್ಳಬೇಡಿರಿ ಎಂಬುದಾಗಿ ಕೂಡ ನೋಡ್ತೇವೆ. 우리가 죄에서 자유를 얻고 ನಾವು ಪಾಪದಿಂದ ಬಿಡುಗಡೆಯನ್ನು ಹೊಂದಿದ್ದೇವೆ. 심판에서 자유를 얻은 것은 예수 그리스도의 대속적인 죽음 때문입니다. ಹಾಗೆ ಶಿಕ್ಷೆಗೆ ಒಳಗಾಗಬೇಕಾಗಿದ್ದಂತ ನಮಗೂ ಕೂಡ ಯೇಸು ಕ್ರಿಸ್ತನ ತನ್ನ ಪ್ರಾಣವನ್ನು ಅರ್ಪಣೆ ಮಾಡುವುದರ ಮೂಲಕ ನಾವು ಕೂಡ ಅಲ್ಲಿ ಪಾರಾಗಿದ್ದೇವೆ. 이 자유는 예수 그리스도를 믿음으로 얻은 것입니다. ಎಲ್ಲ ಬಾಧ್ಯತೆ ನಮಗೆ ಸಿಕ್ಕಿದೆ ಅಂದ್ರೆ ಯೇಸು ಕ್ರಿಸ್ತನ ತನ್ನ ಪ್ರಾಣ ಸಮರ್ಪಣೆ ಮೂಲಕ. 우리는 믿음으로 구원받고 성령을 받은 자들입니다. ನಾವು ನಂಬಿಕೆಯಿಂದ ರಕ್ಷಣೆ ಹೊಂದಿ ಪರಿಶುದ್ಧಾತ್ಮನನ್ನು ಹೊಂದಿದಂತವರಾಗಿದ್ದೇವೆ. 그리고 하나님의 유업을 받은 자들입니다. ಹಾಗಾಗಿ ದೇವರ ಮಕ್ಕಳಾಗಿ ಕೂಡ ನಾವು ಮಾರ್ಪಟ್ಟಿದ್ದೇವೆ. 율법으로 어렵게 되려고 하는 사람은 율법의 종이 되는 것입니다. ಧರ್ಮಶಾಸ್ತ್ರದ ಮೂಲಕವಾಗಿಯೂ ನಾವು ಯಾರಾಗಿದ್ದೇವೆ ಎಂಬುದಾಗಿ ಅರಿವನ್ನ ತಿಳಿದುಕೊಂಡಿದ್ದೇವೆ. 그런 사람들은 율법 때문에 죄책감만 더 가지게 되는 것입니다. ಹಾಗಾಗಿ ಧರ್ಮಶಾಸ್ತ್ರವನ್ನು ಪಾಲನೆ ಮಾಡುವುದರ ಮೂಲಕವಾಗಿ ಏನೆಂಬುದಾಗಿ ಕೂಡ ನಾವು ತಿಳಿದಿದ್ದೇವೆ. 율법의 종은 죄의 의식을 더 가지게 되고 죄책감만 더 가지게 되는 것입니다. ಹಾಗಾಗಿ ಈ ಪಾಪದಿಂದ ಪಾರಾಗುವಂಥದ್ದು, ಕ್ಷಮೆ ಹೊಂದುವಂಥದ್ದು ಮತ್ತು ಧರ್ಮಶಾಸ್ತ್ರವನ್ನ ತಿಳಿದುಕೊಳ್ಳುವಂಥದ್ದು ಎಷ್ಟು ಮುಖ್ಯ ಎಂಬುದಾಗಿ ಕೂಡ ನಾವು ಅರಿಬೇಕಾಗಿದೆ. 그러므로 우리는 율법으로 어렵게 되려고 하지 말아야 하고 ಈ ಧರ್ಮಶಾಸ್ತ್ರದ ಮೂಲಕವಾಗಿ ನಾವು ದೇವರಿಗೆ ಹತ್ತಿರವಾಗಿ ಕೂಡ ನಾವು ನಡೆಯುವವರಾಗಿದ್ದೇವೆ. 믿음을 더 굳게 세워야 한다는 것입니다. ಮತ್ತೆ ನಂಬಿಕೆಯಲ್ಲಿ ನಾವು ಬಲ ಹೊಂದಬೇಕು. ಮತ್ತೆ ನಂಬಿಕೆ ಅನ್ನುವಂಥದ್ದು ಬಹಳ ಮುಖ್ಯ ಎಂಬುದಾಗಿ ನಾನು ನೆನೆಸಬೇಕು. 성령을 힘입어서 믿음을 더 굳게 세워야 합니다. ಆ ನಂಬಿಕೆ ಯಾವಾಗ ನಮ್ಮಲ್ಲಿ ಬಲವಾಗ್ತದೆ, ಪರಿಶುದ್ಧಾತ್ಮ ದೇವರು ಬಂದು ನಮಗೆ ಸಹಾಯ ಮಾಡುವಂತವರಾಗಿದ್ದಾರೆ. 다시는 율법의 종으로 돌아가지 말아야 합니다. ಮತ್ತೆ ನಾವು ದಾಸತ್ವದ ನೊಗದಲ್ಲಿ ಸಿಕ್ಕಿಕೊಳ್ಳಬಾರದು. 다시는 육체의 종으로 살지 말아야 하는 것입니다. ಲೋಕಾನುಸಾರವಾದ ಕಾರ್ಯಗಳಲ್ಲಿ ನಾವು ಸಿಕ್ಕಿಕೊಳ್ಳಬಾರದು. 다시는 세상의 종으로 살지 말아야 하는 것입니다. ನಾವು ಲೋಕದ ಜ್ಞಾನದಲ್ಲಿ ಅಥವಾ ಲೋಕದ ಕಾರ್ಯಗಳಲ್ಲೇ ನಾವು ಉಳಿದು ಹೋಗಬಾರದು. 다시는 사탄의 종으로 살지 말아야 하는 것입니다. ಇನ್ನೊಂದು ರೀತಿಯಲ್ಲಿ ಹೇಳ್ಬೇಕಂದ್ರೆ ಸೈತಾನನ ಕೆಳಗೆ ಇನ್ನೂ ಜೀವಿಸಲಿಕ್ಕೆ ಹೋಗಬಾರದು. 이런 종의 멍에를 매지 말기를 예수 그리스도의 이름으로 축원합니다. ಹಾಗಾಗಿ ಈ ರೀತಿಯಲ್ಲಿ ಎಲ್ಲ ಲೋಕಾನುಸಾರವಾದ ಕಾರ್ಯಗಳಿಂದ ದೂರ ಇದ್ದು ನೀವೆಲ್ಲರೂ ಯೇಸು ಕ್ರಿಸ್ತನ ನಂಬಿದಂತವರಾಗಿ ಮತ್ತೆ ರಕ್ಷಣೆ ಹೊಂದಿದಂತವರಾಗಿ ಅವರ ಮಾರ್ಗದರ್ಶನದಲ್ಲಿ ನಡೆಯುವಂತವರಾಗಿ ನೀವು ಆಶೀರ್ವಾದ ಹೊಂದಿಕೊಳ್ಳ್ರಿ ಎಂಬುದಾಗಿ ಶುಭವನ್ನು ಹಾರೈಸುತ್ತೇನೆ. 할렐루야. ಆಮೆನ್. 할렐루야. 오늘은 율법의 종, 약속의 자녀라는 제목으로 말씀을 나누었습니다. ಇವತ್ತು ಈ ಕೇಳಿದಂತ ಎಲ್ಲ ವಾಕ್ಯಗಳನ್ನು ಕೂಡ ನೀವು ನೆನಪಲ್ಲಿ ಇಟ್ಕೋಬೇಕು. 복음을 떠나지 말라는 말씀을 하고 있는 겁니다. ಈ ವಾಕ್ಯಗಳಲ್ಲಿ ತಿಳಿಸಲ್ಪಟ್ಟಿರುವಂತಹ ಒಂದೊಂದು ನಾವು ಮೆಲುಕು ಹಾಕಬೇಕಾಗಿದೆ. 복음을 떠나면은 심판밖에 없다는 것입니다. ಪರಿಶುದ್ಧಾತ್ಮ ದೇವರನ್ನ ಹಾಗೆ ಧರ್ಮಶಾಸ್ತ್ರದ ವಾಕ್ಯಗಳ ಮೂಲಕವಾಗಿಯೇ ನಾವು ಏನಾಗಿರ್ತೇವೆ ಎಂಬುದಾಗಿ ನಮಗೆ ತಿಳಿಯಪಡಿಸುವಂತದ್ದನ್ನು ನೋಡ್ತೇವೆ. 복음을 떠나게 되면은 종으로만 살다가 나중에는 심판을 받게 된다는 것입니다. ಈ ಸುವಾರ್ತೆಯನ್ನ ಬಿಟ್ಬಿಡಬಾರ್ದು. ಸುವಾರ್ತೆಯನ್ನ ಬಿಟ್ಬಿಟ್ರೆ
ನಾವು ಏನೆಲ್ಲ ಶಿಕ್ಷೆಗೆ ಒಳಗಾಗ್ತೇವೆ ಎಂಬುದಾಗಿ ವಾಕ್ಯಗಳು ತಿಳಿಸ್ತವೆ. 이 말씀을 성도들에게 가르쳐 주기를 바랍니다. ಈ ವಾಕ್ಯಗಳನ್ನ ನಾವು ಕೂಡ ಕಲ್ತ್ಕೊಳ್ಳೋಣ, ಇನ್ನೂ ಹೆಚ್ಚಿನ ಧ್ಯಾನವನ್ನ ಹೊಂದ್ಕೊಳ್ಳೋಣ. ಹಾಗೆ ಚರ್ಚ್ ಬಿಲ್ವರ್ಸ್ಗೂ ಕೂಡ ನೀವು ಕಲಿಸಿಕೊಡಿ. 자, 누가 대표로 기도해 주세요. ಪ್ರಾರ್ಥನೆ ಮೂಲಕ ಮುಕ್ತಾಯ ಮಾಡಿಕೊಳ್ಳೋಣ.